लक्ष्मी नरसिंहदेव भगवान की जय। प्रधान नरसिंहदेव अनंत देव की जय। जगद्गुरु श्री गुरुदेव प्रभुपाद की जय। ताय गौर प्रेम हरे हरे। जय राधा माधव जय कुंज बिहारी। जय राधा माधव जय कुंज बिहारी। जय गोपी जन वल्लभ जय गिरिधारी। जय राधा माधव जय कुंज बिहारी। यशोदानंदन भज जनरंजन यशोदानंदन भज जनरंजन। जय राधा माधव जय
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Rama, Hare Rama, Rama Rama, Hare Hare. Jai Radha Shama Sundara Radha Shama Sundara Jai Krishna Balaram Krishna Balaram Krishna Balaram Jai Krishna Balaram Jaya Nitai Srila Prabhupada ki jai. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. He Krishna Karuna Sindhu Deenabandhu Jagatpate Gopesha Gopika Kanta Radha Kanta Namaste Tapta Kanchana Gopani Radhe Vrindavaneshwari Rishabhanusute Devi Pranamami Haripriye Vacha Kalpadabhyascha Kripa Sindhubhyeva Patitanam Pavanebhyo Vaishnavebhyo Namo Namaha Om Ajnanandasya Jnananjana Shalakaya Chakshurmilitam Yena Tasmai Shri Gurave Namaha Namo Vishnupādaya Krishnaprestaya Bhutale Srimate Bhaktivedanta Swami Namane Namaste Saraswati Devi Gauravani Pracharine Nirvisheshta Shrinyavani Paschatyadeshakari Jaya Sri Krishna Chaitanya Prabhu Nityananda Sri Advaita Gadadhara Srivasadi Gaurabhaktavrinda Hare Krishna 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 Hare 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 Rama 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 Hare Hare Krishna 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 Hare 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 Rama 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 Hare 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 Krishna 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 Hare 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 Rama Rama Hare Mukam karoti vachayam pramuktam kayate Yat prapadamaham vande paramahantamadhavam Sri Guru Dinataya Hare Krishna
ಇಂದಿನ ವಿಷಯ ಭಗವದ್ಗೀತಾ ಯಥಾರ್ಥ 13ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 25 13.25 ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿತ್ ಆತ್ಮನಂ ಆತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಜ್ಞಾನೇನಾತ್ಮನಿ ಪಶ್ಯಂತಿ ಕೇಚಿತ್ ಆತ್ಮನಂ ಆತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ ಇಂಗ್ಲಿಷಲ್ಲಿ ರಿಪೀಟ್ ಮಾಡಿ. ಯಟ್ ಇಸ್ ದಿಸ್ ಬಾಡಿ ಇದಲ್ಲ. ಸಮ್ ಪರ್ಸೀವ್ ದಿ ಸೂಪರ್ ಸೋಲ್ within themselves through meditation, others through the cultivation of knowledge, and still others through working without fruitive desires. ಈ 13ನೇ ಅಧ್ಯಾಯ ಪ್ರಾರಂಭ ಆಗಿದ್ದ ಅರ್ಜುನನ ಪ್ರಶ್ನೆ 6 ಪ್ರಶ್ನೆ ಕೇಳಿದಲ್ಲ. ಕ್ಷೇತ್ರ ಏನು, ಕ್ಷೇತ್ರಜ್ಞ ಏನು, ಪ್ರಕೃತಿ, ಪುರುಷ ಮತ್ತು ಜ್ಞಾನ, ಜ್ಞೇಯ 6 ಪ್ರಶ್ನೆ ಬರ್ತವೆ. ಕ್ಷೇತ್ರ ಅಂದರೆ ಈ ಶರೀರ, ಕ್ಷೇತ್ರಜ್ಞ ಜೀವಾತ್ಮ ಪರಮಾತ್ಮ, ಪ್ರಕೃತಿ ಈ ಜಗತ್ತಾಯಿತು, ಈ ಶರೀರ ಪ್ರಕೃತಿ ಪಾರ್ಟ್ ಆಫ್ ದಿ ಮಟೀರಿಯಲ್ ನೇಚರ್, ಪುರುಷ ಜೀವಾತ್ಮ ಮತ್ತು ಪರಮಾತ್ಮ ಅದು ಬಂತು. ಆಮೇಲೆ ಜ್ಞಾನ 5 ಶ್ಲೋಕ ಬಂದವು, 8, 9, 10, 11, 12 5 ಶ್ಲೋಕದಲ್ಲಿ ಜ್ಞಾನ ಏನು ಹೇಳಿದ. ಇದು ಅನ್ಯಥ ಇಟ್ಬಿಟ್ಟು ಎಲ್ಲ ಅಜ್ಞಾನ. ಅದಾದ ನಂತರ ಜ್ಞೇಯ, ಜ್ಞಾನದ ಲಕ್ಷ್ಯ ನೋಯಬಲ್ ಏನದ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಪರಮಾತ್ಮ ಬಗ್ಗೆ ತಿಳ್ಕೊಳ್ಳೋದು. ಇನ್ನು ನಿನ್ನೆ ಶ್ಲೋಕ ನಿನ್ನೆ ಚರ್ಚೆ ಮಾಡಿದ್ವಿ, ಅಲ್ಲಿ ಭಗವಂತ ಹೇಳ್ತಾ ಇದ್ದಾನ, one who understands this philosophy concerning material nature, the living entity and the interactions of the modes of nature is sure to attain liberation. ನೋಡಿ ಭಗವಂತ ಹೇಳಿರ್ತಾನೆ ಈ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ 3 ಮಟೀರಿಯಲ್ ನೇಚರ್,
ಲಿವಿಂಗ್ ಎಂಟಿಟಿ, ಮೂರು ಗುಣದ ಪ್ರಭಾವ, ತತ್ಪದ ರೂಪಗಳು ಪರಮಾತ್ಮ ಬಗ್ಗೆಯೂ ಬರ್ತಾರೆ. ಈ ತತ್ವ ಯಾರು ಅರ್ಥ ಮಾಡ್ಕೋತಾರೆ ಸರಿಯಾಗಿ, ಈಶ್ವರ್ ಟು ಅಟೇನ್ ಲಿಬರೇಷನ್. ಬೇಕಾ ಬೇಡ ಮೋಕ್ಷ? ಇದು ತಿಳ್ಕೊಂಡ್ರೆ ಭಗವಂತ ಹೇಳಿದ್ರೆ ಇದನ್ನು ಸರಿ ತಿಳ್ಕೊಂಡ್ರೆ ಈಶ್ವರ್ ಟು ಅಟೇನ್ ಲಿಬರೇಷನ್. ಜನ್ಮ ಮೃತ್ಯು ಇದರಲ್ಲೇ ಎಲ್ಲ ನಾವು ಜೀವಾತ್ಮ ಶಕ್ತಿ ಬಿದ್ದು ಬಿಟ್ಟಿವಿ. ಬೇಡಂದ್ರು ಮತ್ತೆ ಜನ್ಮ ತಗೋಬೇಕಾಗ್ತದೆ. ಜಾತಸ್ಯ ದುರ್ವ ಮೃತ್ಯು ದುರ್ವಂ ಜನ್ಮ ವರ್ತಸ್ಯ. ಇದು ಸೈಕಲ್ ಕಂಟಿನ್ಯೂ ಆಗ್ತಾ ಇದೆ. ಇದನ್ನು ಸ್ಟಾಪ್ ಮಾಡಬೇಕಂದ್ರೆ ದಾರಿ ಭಗವಂತ ಹೇಳಿಕೊಡ್ತಾನೆ. ಈ ತತ್ವ ಸರಿ ಅರ್ಥ ಮಾಡ್ಕೋಬೇಕು. ಆವಾಗ ಈಶ್ವರ್ ಟು ಅಟೇನ್ ಲಿಬರೇಷನ್ ಮುಕ್ತರಾಗಿ ಬರ್ತದೆ. ಮಾನವ ಜನ್ಮ ಸಿಕ್ಕಿದ್ದೇ ಇದ್ರ ಸಲುವಾಗಿ. 84 ಲಕ್ಷ ಯೋನಿ ಭ್ರಮಣ ಮಾಡ್ತಾ ಬಂದ್ವಿ. ಅಲ್ಲಿ ಎಲ್ಲೂ ಅವಕಾಶ ಸಿಗಲಿಲ್ಲ ಮೋಕ್ಷ ಪಡೆಯಲಿಕ್ಕೆ. ಎಲ್ಲರೂ ಸಿಗ್ತದಂದ್ರೆ ಮೋಕ್ಷಕ್ಕೆ ಅವಕಾಶ ಪಶು ಪಕ್ಷಿ ಜನ್ಮದಾಗ ಎಲ್ಲೂ ಇಲ್ಲೇ ಇಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ಇದೊಂದು ಅವಕಾಶ ಭಗವಂತ ಕೊಡ್ಲಿಕ್ಕೆ. ಆದ್ದರಿಂದ ಕೃಪಾದ ಹ್ಯೂಮನ್ ಲೈಫ್ is the loophole to escape from the cycle of birth and death. ಮಾನವ ಜನ್ಮ ಒಂದೇ ಒಂದು ಅವಕಾಶ. ಹ್ಯೂಮನ್ ಲೈಫ್ ಇಸ್ ದ loophole to escape from the cycle of birth and death. ಜನ್ಮ ಮೃತ್ಯುದಿಂದ ಪಾರಾಗಲಿಕ್ಕೆ ಒಂದೇ ಒಂದು ಅವಕಾಶ ಇದೆ. ಮತ್ತೆ ಇದನ್ನು ಕಳ್ಕೊಂಡ್ಬಿಟ್ವಿ, ಮತ್ತೆ ಪುನರಪಿ ಜನನ, ಪುನರಪಿ ಮರಣ, ಪುನರಪಿ ಜನರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಸಿಕ್ಕ ಬಿದ್ದೀವಿ, ಒದ್ದಾಡಲಿಕ್ಕೀವಿ. ಇದರಲ್ಲಿ ಪಾರಾಗಬೇಕಪ್ಪ ಅಂದ್ರೆ ದಾರಿ ಒಂದೇ. ಭಗವಂತನ ಬಗ್ಗೆ, ಆತ್ಮ ಪರಮಾತ್ಮ, ಈ ಪ್ರಕೃತಿ, ಕರ್ಮ, ಕಾಲ ಇವೆಲ್ಲ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಗುಣದ ಪ್ರಭಾವ ಸರಿ ಫಿಲಾಸಫಿ ತಿಳ್ಕೊಬಿಟ್ರೆ ಪುನರ್ಜನ್ಮ ಇಲ್ಲ ಅಂತೇಳಿ ತಾನೇ ಭಗವಂತ ಹೇಳ್ಬಿಟ್ಟಾನೆ. ಈಶ್ವರ್ ಟು ಅಟೇನ್ ಲಿಬರೇಷನ್ ಒಂದು. ಆಮೇಲೆ he will not take birth here again regardless of his present position. ಮತ್ತೆ ಇಲ್ಲಿ ಹುಟ್ಟಿ ಬರುವುದಿಲ್ಲ regardless of his present position. ಇವತ್ತು ಯಾರೋ ಒಬ್ಬ ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು, ಬಹಳ ಕೀಳ ಜನ್ಮದಾಗೂ ಇರ್ಬೋದು, ಏನೇ ಇರಲಿ ಇದನ್ನು ತಿಳ್ಕೊಂಡ್ಬಿಟ್ರೆ ಮತ್ತೆ ಹೊಳೆ ಜನ್ಮ ಪ್ರೆಸೆಂಟ್ ಪೊಸಿಷನ್ ಬೇಕಾದಿಲ್ಲ. ಅದು ಇನ್ನೊಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮಾ ಈ ಪಾತ್ರ ವ್ಯಪಾಶ್ರಿತ್ಯ ಏ ಅಪಿ ಸೂರು ಪಾಪ ಯೋನಿ. ಪಾಪ ಯೋನಿ ಒಳಗೂ ಹುಟ್ಟಿರ್ಬೋದು. ಪಾಪ ಯೋನಿ ಯಾವ್ದು ಕಲಿಕತ್ತಾರ? ಸ್ತ್ರೀಯೋ ವೈಶ್ಯ ತಥಾ ಶೂದ್ರ. ಇದರ ಮೇಲೆ ಕೆಲವರು ಜಡ ಮಾಡಿದ್ದಾರೆ, ಗೀತಾ ಸುತ್ತ ಹಾಕಿದ್ದಾರೆ. ಏನು ಹೇಳಲಿಕ್ಕತ್ತಾನೆ ಕೃಷ್ಣ? ಶೂದ್ರಕ್ಕೆ ಪಾಪ ಯೋನಿ ಅನ್ಲಿಕ್ಕತ್ತಾನ. ಎಷ್ಟು ದೊಡ್ಡ ನಡೀತು ಗಲಾಟೆ ಕೇಳಿದ್ರು, ಲಕ್ಷ ಬಹಳ ವರ್ಷದಿಂದ ನಡೀತಲ್ಲ. ಇದೇ ಶ್ಲೋಕದ ಮೇಲೆ ಎಲ್ಲ ಗೀತಾ ತಪ್ಪದ ಶೂದ್ರ ಇದನ್ನಂತ ಏನೇನೋ ಮಾಡಿದ್ರು. ಆ್ಯಕ್ಚುಲಿ ಯಾವುದೇ ಜನ್ಮ ಇಲ್ಲಿ ತಗೊಂಡಿತ್ತು ಎಲ್ಲ ಪಾಪ ಯೋನಿನೇ. ಅದರಲ್ಲೇ ಮತ್ತೆ 3 ಇವು. ಇನ್ನೂ ಸ್ವಲ್ಪ ಕೆಳಗೆ ಸ್ತ್ರೀಯೋ ವೈಶ್ಯ ಅಥವಾ ಶೂದ್ರ. ಸ್ತ್ರೀಯಾಗಿ ಹುಟ್ಟುಬೋದು, ವೈಶ್ಯರಾಗಿ ಹುಟ್ಟುಬೋದು, ಶೂದ್ರ. ಮೇಲಿನೂ ಅವೇ ಅವ, ಕ್ಷತ್ರಿಯ ಆಗಲಿ ಬ್ರಾಹ್ಮಣ ಆಗಲಿ ಅವೆಲ್ಲ ಪಾಪಿಯೋನೇ. ಅದರಲ್ಲೇ ಸ್ವಲ್ಪ ಬೆಟರ್ ಅಷ್ಟೇ. ರೂಪ ಹೇಳ್ತಾರೆ, ಯಾರೆಲ್ಲ ಇಲ್ಲಿ ಹುಟ್ಟು ಬಂದಾಗ ಪಾಪ ಮಾಡಿದ್ದಕ್ಕೆ ಬರ್ತೀವಲ್ಲ, ಇಲ್ಲಿ ಯಾಕೆ ಹುಟ್ಟು ಬರ್ತಿದ್ವಿ? ಅದಕ್ಕೆ ಪ್ರಮಾಣ ಏನು ಹೇಳ್ತಾರೆ? ದಿಸ್ ಬಾಡಿ ಈಸ್ ದ ಎವಿಡೆನ್ಸ್ ದಟ್ ವಿ ಆರ್ ಆಲ್ ಸಿನ್ಫುಲ್. ಈ ಶರೀರೇ ಪ್ರಮಾಣ ಅದ, ಎಲ್ಲ ಪಾಪಿನೇ. ಇಲ್ಲ ಹುಟ್ಟು ಬರ್ತಿದ್ವಿ. ಜೈಲ್ನಾಗ ಇದ್ದವ್ರು ಎದಕ್ಕೆ ಬಂದಾರಲ್ಲ? ಜೈಲ್ನಾಗ ಚಲೋ ಕೆಲಸ ಮಾಡಿದ್ದಕ್ಕೆ ಜೈಲ್ ಹಾಕ್ಯಾರ, ಪಾಪ ಮಾಡಿದ್ದಕ್ಕೆ ಕ್ರಿಮಿನಲ್ಸ್ ಜೈಲ್ ಹಾಕ್ತಾರೆ. ಅದಕ್ಕೆ ಇಲ್ಲೆಲ್ಲ ಹುಟ್ಟು ಬಂದವು, ಅಷ್ಟು ಅವರೇನು, ನೋ ಡೌಟ್. ಎಲ್ಲ ಪಾಪ. ಅದರಲ್ಲೇ ಮತ್ತೆ 3 ಕ್ಲಾಸ್, ಸ್ತ್ರೀಯೋ ವೈಶ್ಯ ಅಥವಾ ಶೂದ್ರ. ಅವರಿಗೂ ನನ್ನ ಆಶ್ರಯ ಕಳೆದು ಬಿಟ್ರೆ ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏ ಅಪಿ ಸೂರ್ಯು ಪಾಪ. ಸ್ತ್ರೀಯೋ ವೈಶ್ಯ ಅಥವಾ ಶೂದ್ರ
ತೇಲಿಯಾಂತಿ ಪರಾಮಗತಿ, ಅವ್ರಿಗೂ ಪರಮಗತಿ ಕೊಟ್ಬಿಡ್ತೀನಿ ನಮಗೆ. ಮುಂದಿನ ಶ್ಲೋಕ ಏನು ಹೇಳ್ತಾನಲ್ಲಿ, ಇವರಿಗೆ ಪರಮಗತಿ ಕೊಡ್ತೀನಿ. ಕಿಂ ಪುನಃ ಬ್ರಾಹ್ಮಣ ಪುಣ್ಯಂ ಭಕ್ತರಾಜರಸ್ಯಸ್ತಥ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ತಮ. ಇವರಿಗೆ ಪರಮಗತಿ ಕೊಡ್ತೀನಿ ಅಂದಮೇಲೆ ಭಕ್ತ ಬ್ರಾಹ್ಮಣಿಗೆ ಏನು ಹೇಳಿ, ಭಕ್ತ ರಾಜರ್ಷಿ ಕ್ಷತ್ರಿಯರು ಭಕ್ತರಿದ್ದವರು ಎಲ್ಲರಿಗೂ ಪರಮಗತಿ ದೇವರು ಕೊಡ್ತಾನೆ. ಆ ಭಗವಂತನ ಆಶ್ರಯ ಪಡಿಬೇಕು, ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಜನ್ಮ ಮೃತ್ಯು ಜಗತ್ತ ಮುಕ್ತ ಆಗಲಿಕ್ಕೆ ಬಂದೇ ಬಂತು. ಇನ್ನು ಇವತ್ತಿನ ಶ್ಲೋಕ 25ನೇ ಶ್ಲೋಕದಲ್ಲಿ ಪರಮಾತ್ಮ ಬಗ್ಗೆ ಭಗವಂತ ಹೇಳಿದ್ದಾರೆ. ಸಮ್ ಪರ್ಸನ್ ಸೂಪರ್ ಸೋಲ್ ಥ್ರೂ ಮೆಡಿಟೇಷನ್, ಧ್ಯಾನ ಮಾಡಿ ಪರಮಾತ್ಮ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಧ್ಯಾನ ಯೋಗ, ಆ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾ ಕೂತು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಇವೆಲ್ಲ ಬಹಳ ಕಠಿಣ ಇದೆ ಕಲಿಯುಗದಾಗ. ಧ್ಯಾನ ಯೋಗ ಎಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಏನು ಅಷ್ಟಾಂಗ ಯೋಗ ಅಂತಾರ. ಎಷ್ಟು? 8. ಯಾವ್ಯಾವ? ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ. ಇದ್ರಾಗ ನಾವು ಫಸ್ಟ್ ಸೆಕೆಂಡ್ದಾಗ ಫೇಲ್ ಆಗಿಬಿಡ್ತೀವಿ ಎಲ್ಲರೂ. ಯಮ ನಿಯಮ ಅಂದ್ರೆ ಏನು ಮಾಡಬಾರ್ದು, ನಿಯಮ ಏನು ಮಾಡಬೇಕು, ಡೂಸ್ ಅಂಡ್ ಡೋಂಟ್ಸ್. ಆಮೇಲೆ ಮೂರನೇದು ಆಸನ. ಯಮ ನಿಯಮ ಆಸನ ತಗೊಳ್ಳಿಕ್ಕೂ ಆಗ್ತದೆ, ಸರಿಯಾಗಿ ಕೂಡ್ಲಿಕ್ಕೆ ಆಗೋದು. ಸ್ವಲ್ಪ ಕೂಡ್ಬೋದಲ್ಲ, ಆಮೇಲೆ ಕಾಲು ನೋವು ಬೆನ್ನು ನೋವು ಶುರು ಆಗಿಬಿಡುತ್ತೆ. ಆಸನ ತಗೊಳ್ಳಿಕ್ಕೆ ಆಗುತ್ತದೆ. ಯಮ ನಿಯಮ ಆಸನ, ಪ್ರತ್ಯಾಹಾರ, ಫುಡ್ ಕಂಟ್ರೋಲ್ ಮಾಡ್ತಾ ಫುಡ್ ಸ್ಟಾಪ್ ಆಗಬೇಕು. ಆಮೇಲೆ ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ. ಲಾಸ್ಟ್ ಸ್ಟೇಜ್ ಧ್ಯಾನದಿಂದ ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಕಲಿಯುಗದ ಜನಕ್ಕೆ ಇದು ಶಕ್ತಿಯೇ ಇಲ್ಲ. ನಾಡುವುದಲ್ಲ. ಅರ್ಜುನ ಹೇಳ್ತಾರೆ, 2 ಶಬ್ದ ಮಾಡ್ತಾನೆ ಅರ್ಜುನ. ಒಂದು ಇಂಪ್ರ್ಯಾಕ್ಟಿಕಲ್, ಕೃಷ್ಣ ಹೇಳಿರ್ತಾನೆ, ನೀ ಹೇಳ್ಕೊಟ್ಟಿದ್ದ ಇಂಪ್ರ್ಯಾಕ್ಟಿಕಲ್. ಅವನಿಗೆ ತನಗೆ ಹೇಳಿರ್ತಾನ, ನನಗೆ ಶಕ್ತಿ ಇಲ್ಲ. ಇಂಪ್ರ್ಯಾಕ್ಟಿಕಲ್. 2ನೇದು ಅನ್ಇಂಡಿವಿಜುವಲ್. ಏನೋ ಮಾಡಿ ಒಂದು 2 ದಿವಸ, ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನ ಹೇಳಿದ, ನನ್ನ ಕಡೆ ಶಕ್ತಿ ಇದೆ. ನಾವು ಕಲಿಯುವುದ ಜನ ನಾವೇನು ಮಾಡ್ತೀವಿ? ಆಗುದಿಲ್ಲ, ಧ್ಯಾನದಿಂದ ಆಗುದಿಲ್ಲ. ಅದಕ್ಕೆ ಕೆಲವರು ಧ್ಯಾನದಿಂದ ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಅದರ್ಸ್ ಥ್ರೂ ಕಲ್ಟಿವೇಶನ್ ಆಫ್ ನಾಲೆಜ್, ಧ್ಯಾನದಿಂದ ಮಾಡ್ಕೊತಾರೆ. ರೂಪಾದವರು ತತ್ವದಲ್ಲಿ ಬರ್ತಾರಲ್ಲೇ, ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಏನು ಬರ್ದಾರ ತತ್ವದಾಗ? ಸಾಂಖ್ಯಯೋಗದಲ್ಲಿ ಧ್ಯಾನದಿಂದ ಪರಮಾತ್ಮ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಸಾಂಖ್ಯಯೋಗದಲ್ಲಿ ಏನು ಬರ್ತದ? ಒಂದು 24 ಎಲಿಮೆಂಟ್ಸ್ ಬರ್ದಾರ ರೂಪಾಯ, 24 ಎಲಿಮೆಂಟ್ಸ್. ಅವು ಏನು 24 ಎಲಿಮೆಂಟ್ಸ್ ನೆನಪದ? 24 ಎಲಿಮೆಂಟ್ ಯಾವ? ಫುಲ್ ಹೇಳಬೇಕು, ಒಂದು 24 ಎಲಿಮೆಂಟ್ ಬರ್ಕೋರಿ. ಈಸಿ ಅದ, ನೆನಪು ಇಡ್ಲಿಕ್ಕೆ ಕಠಿಣ ಇಲ್ಲ. ಪಂಚಭೂತ ಅಂತೂ ನೆನಪಾಗ್ತದೆ, ಬರ್ಕೋರಿ. ಅರ್ತ್, ವಾಟರ್, ಫೈರ್, ಏರ್, ಈಥರ್ ಪಂಚಭೂತ ಅಂತ. ಮನಸ್ಸು, ಅಹಂಕಾರ ಇಲ್ಲೇ 8 ಆತಿ. ಟೈಮ್ ಅಲ್ಲ, ಟೈಮು 8 ಆತ ಇಲ್ಲೇ. ಆಮೇಲೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 8 ಆತ. 10, 8, 18 ಆಗಿಬಿಡುತ್ತೆ. ಇನ್ನು 5 ಯಾವ? ಇಂದ್ರಿಯ ವಿಷಯ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ. ವಿಷಯ ಏನೇನವ? ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಮೂಗಿಗೆ ಗಂಧ, ನಾಲಿಗೆ ರುಚಿ ಮತ್ತು ಸ್ಪರ್ಶ. 18 5 ಕೂಡಿಸ್ಬಿಟ್ರೆ 23 ಆಯ್ತು. 24 ಮಹತ್ತತ್ವ. 25 26 ಬರ್ತಾರೆ ರೂಪಾಯಿ ತತ್ಪರದಲ್ಲಿ.
25 ಜೀವಾತ್ಮ 26 ಪರಮಾತ್ಮ ಅಂತ ಬರ್ಬಿಟ್ಟಾರೆ. ಇದ್ರ ಬಗ್ಗೆ ಎಲ್ಲ ಒಂದೊಂದು ಅನಲೈಸ್. ಸಾಂಖ್ಯ ಅಂದರೆ ಅನಾಲಿಟಿಕಲ್ ನಾಲೆಜ್, ನ್ಯೂಮರಿಕಲ್ ನಾಲೆಜ್, ನಂಬರ್ಸ್ ಇವೆಲ್ಲ ಈ ರೀತಿ ಸಾಂಖ್ಯದಿಂದ ಕೆಲವರು ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಇನ್ನು ಕೆಲವರು ಆ್ಯಂಡ್ ಸ್ಟಿಲ್ ಅದರ್ಸ್ ಥ್ರೂ ವರ್ಕಿಂಗ್ ವಿದೌಟ್ ಫ್ರೂಟಿವ್ ಡಿಸೈರ್ಸ್, ಇನ್ನು ತಮ್ಮ ಎಲ್ಲ ಕರ್ತವ್ಯ ಮಾಡ್ತಾರೆ, ಫಲದ ಅಪೇಕ್ಷೆ ಇಲ್ಲ ಮಾಡ್ತಾರೆ. ಅದು ಒಂದು ಮಾರ್ಗ ಭಗವಂತನ ಬಗ್ಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ. ಇನ್ನು ಪ್ರಭುಪಾದವರು ತರ್ಕದಲ್ಲಿ ಬರಿತಾ ಇದ್ದಾರೆ, 2 ಥರದ ಜನ. ಒಂದು ನಾಸ್ತಿಕರಿದ್ದಾರ, ಕೆಲವರೆಲ್ಲ ಜನ ನಾಸ್ತಿಕರು, ಇನ್ನು ಕೆಲವರು ಆಸ್ತಿಕರು. ಇಲ್ಲೇನು ಇಷ್ಟ ಹೆಸರು ಬಂದಾಗ 3 ಯಾವ್ಯಾವ ಬಂದ? ಈಗ 3 ಬಂದಲ್ಲ ಈಗ ಹೇಳಿದ ಶ್ಲೋಕದಾಗ. ಒಂದು ಧ್ಯಾನ ಮಾಡಿ, 2ನೇದು ಧ್ಯಾನದಿಂದ ನಾಲೆಜ್, 3ನೇದು ವರ್ಕಿಂಗ್ ವಿದೌಟ್ ಫ್ರೂಟಿವ್ ರಿಸಲ್ಟ್ಸ್. ಇವರೆಲ್ಲ ಇದ್ರಾಗ ಬರ್ತಾರ, ನಾಸ್ತಿಕರ ಬರ್ತಾರ, ಆಸ್ತಿಕರಲ್ಲೇ ಬರ್ತಾರೆ. 2ನೇ ಕ್ಲಾಸ್ ಜನ, ಒಂದು ನಾಸ್ತಿಕರ, ಆಸ್ತಿಕರು. ಇವರೆಲ್ಲ ಈಗ ಯಾರು ಬರ್ತಾರೆ? ಆಸ್ತಿಕರಲ್ಲಿ ಬರ್ತಾರೆ, ದೇವರಲ್ಲಿ ವಿಶ್ವಾಸ ಇದ್ದವರು. ಇನ್ನು 3 ಜನ, ಇನ್ನು ಬಾಕಿಯೆಲ್ಲ ನಾಸ್ತಿಕ. ರೂಪಾಯದವರು ಇಲ್ಲಿವರೆಗೂ ಬರ್ತಾರೆ ಮೋನಿಸ್ಟ್. ನಾವು ದೇವರು ಒಂದನ್ನವ್ರು ಏನವರು? ಅವರು ಐತಿಹಾಸಿಕ ಅಂತ ಬರ್ತಾರೆ, ನಾಸ್ತಿಕರೇ ಅವರು. ಇದ್ರ ಮೇಲೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಬೌದ್ಧ ಧರ್ಮ ಏನಂದ್ರೆ ಐತಿಹಾಸಿಕ, ದೇವರ ಬಗ್ಗೆ ಅವರಿಗೆ ವಿಶ್ವಾಸನೇ ಇಲ್ಲ. ಇದು ಭಗವಂತನೇ ಅವತರಿಸ್ತಾನೆ, ಭಗವಂತನೇ ಅವತರಿಸಿ ಇದು ನಾಸ್ತಿಕತೆ ಬಗ್ಗೆ ಹೇಳಿದೆ. ಭಾಗವತದಲ್ಲಿ ಬರ್ತದೆ ಬುದ್ಧ ಅವತಾರ ಬಗ್ಗೆ. ಇನ್ನೂ ಬುದ್ಧ ಅವತಾರ ಆಗಿದ್ದಿಲ್ಲ, ಭಾಗವತದಲ್ಲಿ ಮೊದಲೇ ಬಂದ್ಬಿಟ್ಟದೆ. ಈಗ ಬುದ್ಧ ಅವತಾರ ಹೋಗ್ಯದೆ. ತಥೋ ಕಲವು ಸಂಪ್ರವೃತ್ತೆ ಸಂಮೋಹಾಯ ಸುಹೃದ್ವಿಷ ಬುದ್ಧೋ ನಾಮ್ನಾಂಜನ ಸೂತ್ರ ಕೀಕಟೇಶು ಭವಿಷ್ಯತಿ. ಭವಿಷ್ಯದಲ್ಲಿ ಆಗೋ ಅವತಾರ ಅಂತ ಹೇಳಿರ್ತಾರೆ ಭಾಗವತದಲ್ಲಿ. ತಥೋ ಕಲವು ಸಂಪ್ರವೃತ್ತಿ ಅಂದ್ರೆ ಇನ್ ದಿ ಬಿಗಿನಿಂಗ್ ಆಫ್ ಕಲಿಯುಗ, ಕಲಿಯುಗ ಪ್ರಾರಂಭದಲ್ಲಿ ಒಬ್ಬರು ಅವತಾರ ಆಗ್ತಾರೆ. ತಥೋ ಕಲವು ಸಂಪ್ರವೃತ್ತಿ. ಈ ಅವತಾರ ಏನ್ ಮಾಡ್ತಾರೆ? ಸಂಮೋಹಾಯ. ಮೋಹ ಅಂದ್ರೆ ಇಲ್ಯೂಷನ್, ಸಂಮೋಹ ಅಂದ್ರೆ ಪರ್ಫೆಕ್ಟ್ ಇಲ್ಯೂಷನ್. ಈ ಅವತಾರ ಬಂದಿದ್ದೆ ಅದಕ್ಕೆ ಮೋಹದಲ್ಲಿ ಹಾಕಿ, ಸಮೂಹದಲ್ಲಿ ಹಾಕಿ ಬರ್ತಾರೆ. ಯಾರಿಗೆ ಸಮೂಹದಲ್ಲಿ ಹಾಕಿ ಬರ್ತಾರೆ? ಯಾರಿಗೆ ಹಾಕಿ ಬರ್ತಾರೆ ಸಮೂಹದಲ್ಲಿ? ಸುಹೃದ್ ವಿಷ, ಯಾರ ಭಕ್ತರ ಮೇಲೆ ದ್ವೇಷ ಮಾಡ್ತಾರೆ ಅಂಥವರಿಗೆ ಸಮೂಹದಲ್ಲಿ ಹಾಕಿ ಬರ್ತದೆ ಈ ಅವತಾರ. ಇಲ್ಲೆಲ್ಲ ಪರಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತ ಇಲ್ಲೇ ಇಲ್ಲ. ಈ ಬುದ್ಧ ಅವತಾರ ಆಗುದೇ ಸಮೂಹದಲ್ಲಿ ಹಾಕಿ ಬರ್ತಾರೆ. ಯಾರಿಗೆ ಸಮೂಹದಲ್ಲಿ ಹಾಕಿ ಬರ್ತಾರೆ? ಶಿವಾನಂದ ಹೇಳ್ರಿ, ಯಾರ ಭಕ್ತರ ಮೇಲೆ ದ್ವೇಷ ಮಾಡ್ತಾರೆ. ಸುಹೃದ್ ವಿಷ, ವಿಷ ಅಂದ್ರೆ ದ್ವೇಷ ಮಾಡೋದು. ವೈಷ್ಣವರ ಮೇಲೆ ಯಾರು ದ್ವೇಷ ಮಾಡ್ತಾ ಇದ್ದಾರೆ, ಸೋತಂದ್ರೆ ವೈಷ್ಣವರು ಭಕ್ತ, ಅವ್ರ ಮೇಲೆ ಯಾರು ದ್ವೇಷ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮೂಹದಲ್ಲಿ ಹಾಕಿ ಬರ್ತಾರೆ. ಸಮೂಹಾಯ ಸುಹೃದ್ವಿಷ. ಅವ್ರ ಹೆಸರು ಸತ್ತಾಗಿ ಬಂತು ಬುದ್ಧೋ. ಬುದ್ಧ ಅವರ ಹೆಸರು ಬುದ್ಧೋ ನಾಮ್ನಾಂಜನ ಸೂತಃ. ಅಂಜನಾ ದೇವಿ ಮಗನಾಗಿ ಅವತರಿಸ್ತಾರ. ತಾಯಿ ಹೆಸರು ಬಂದ್ಬಿಡ್ತಾರೆ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಇದು ಚೈತನ್ಯ ಮಹಾಪ್ರಭು ಕೊಟ್ಟಿದ್ದು 5 ಪಾಯಿಂಟ್ ಹೇಳ್ತಾರೆ. ಯಾರ ದೇವರಂದ್ರೆ 5 ಪ್ರಮಾಣ ಬೇಕು. ಏನು ಒಂದೇ ಪ್ರಮಾಣ? ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು. ಬೆಳಗ್ಗೆ ಎಕ್ಸಾಂಪಲ್ ಕೊಟ್ಟು ಈಗ ಯಾರ ನಾನು ಪ್ರೈಮ್ ಮಿನಿಸ್ಟರ್ ಅಂದ್ಬಿಟ್ರೆ, ನಾನು ಪ್ರೈಮ್ ಮಿನಿಸ್ಟರ್, ಭಾರತದ ಪ್ರೈಮ್ ಮಿನಿಸ್ಟರ್ ನಾನೇ ಅಂದ್ಬಿಟ್ರೆ ಯಾರು ಕೇಳ್ತಾರೆ?
ಎಲ್ಲವಪ್ಪ ಡಾಕ್ಯುಮೆಂಟ್ಸ್ ಅಂತ ಪ್ರೂಫ್ ಬೇಕಲ್ಲ. ಈ ಪ್ರೈಮ್ ಮಿನಿಸ್ಟರ್ ಅಂದ್ರೆ ತೋರಿಸ್ ಡಾಕ್ಯುಮೆಂಟ್. ಈ ಖರೆ ಪ್ರಧಾನಮಂತ್ರಿ ಕಡೆ ಇರ್ತಾವೆ ಇಲ್ಲ ಎಲ್ಲ ಪೇಪರ್ಸ್ ಅವ್ರ ಕಡೆ ಪ್ರೂವ್ ಮಾಡ್ತಾರ ನಾನೇ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ. ಈ ಬೇರೆ ಯಾರು ನಾನು ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಏನದ ಪ್ರಮಾಣ ಅಂತ ಕೇಳಿ ಅದಕ್ಕೆ ಯಾರು ದೇವರ ಅಂತ ಮೊದಲೇ ಪ್ರಮಾಣ ಏನ ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು. ಶಾಸ್ತ್ರದಲ್ಲಿ ಉಲ್ಲೇಖನ ಇಲ್ಲ, ಫಸ್ಟ್ ರಿಜೆಕ್ಟ್ ಮುಗಿದ ಕೇಸ ರಿಜೆಕ್ಟ್. ಏನು ಸುಮ್ಮನೆ ಒಂದು ಸೆಂಟಿಮೆಂಟಲ್ ಆಗಿ ನನಗೆ ದೇವ್ರ ಕೂತ್ಕೊಬಿಟ್ರೆ ಬೈ ಓಟ್ ಕೆಲವರೆಲ್ಲ ದೇವರಾದ್ರು ವೋಟಿಂಗ್ ಮಾಡಿದ್ರೆ ಅಂತ ರೂಪಾಯಿ ಅಲ್ಲ ಒಬ್ರು ಯಾರೋ ಹೆಸರು ಹೇಳೋದು ಬೇಡ. ಅಲ್ಲಿ ಇಂಥ ವ್ಯಕ್ತಿ ದೇವರು ಹೌದು ಇಲ್ಲ ಎಲ್ಲರೂ ಊಟ ಹಾಕಿದ್ರು ದೇವರು ಪಾಸ ಹಿಂಗೆಲ್ಲ ನಡೀತಾವ. ಇನ್ನೊಬ್ಬ ಇದ್ದಾನೆ ಅವನ ಹೆಸರು ಹೇಳಕ್ಕಿಲ್ಲ, ಅವನಿಗೆ ಭಾರಿ ಪಾಪ್ಯುಲರ್, ಸಾವಿರಾರು ಜನ ಫಾಲೋವರ್ಸ್, ಭಾರಿ ಪಾಪ್ಯುಲರ್ ವ್ಯಕ್ತಿ ಇದ್ದಾನೆ. ಅವನಿಗೆ ಕೇಳಿದ್ರೆ ಯಾರೋ ಆರ್ ಯು ಗಾಡ್, ನೀ ದೇವ್ರ ಅಂತ ಕೇಳ ಉತ್ತರ ಏನು ಕೊಟ್ಟ? ಯು ಹ್ಯಾವ್ ಡೌಟ್ ಅಂತ ಕೇಳಿದ. ನಿಮ್ಗೆ ಸಂಶಯ ಅಂದ್ರೆ ನೋಡಿ ಅರ್ಥ ಏನಾಗ ಹೌದು ನಾನು ಶಾಸ್ತ್ರದಲ್ಲಿ ಉಲ್ಲೇಖ ಬುದ್ಧ ಬಗ್ಗೆ ಬಂದ್ಬಿಟ್ಟದೆ, ಕಲ್ಕಿ ಅವತಾರ ಬಗ್ಗೆ ಬಂದ್ಬಿಟ್ಟದೆ, ಇನ್ನು ಮುಂದಾಗಬಹುದು. ಅದಕ್ಕೆ ಇಲ್ಲಿ ಬುದ್ಧ ಅವತಾರ ಬಗ್ಗೆ ಮತ್ತೆ ಹೇಳ್ತಾರೆ, ತಥೋ ಕಲವು ಸಂಪ್ರವೃತ್ತೆ ಸಂಮೋಹಾಯ ಸೋದ್ವಿಷ. ಇದರ ಅರ್ಥ ಹೇಳ್ಬೋದ? ಈಗ ಹೇಳಲಾಗಿದೆ ತಥೋ ಕಲವು ಸಂಪ್ರವೃತ್ತೆ. ಏನ್ ಹೇಳಿದೆ ಅದರ ಅರ್ಥ? ಇನ್ ದಿ ಬಿಗಿನಿಂಗ್ ಆಫ್ ಕಲಿಯುಗ ಟ್ರಾನ್ಸ್ಲೇಷನ್ ಹೇಳ್ತೀನಿ. ತಥೋ ಕಲವು ಸಂಪ್ರವೃತ್ತೆ ಇನ್ ದ ಬಿಗಿನಿಂಗ್ ಆಫ್ ಕಲಿಯುಗ ತಥೋ ಕಲವು ಸಂಮೋಹಾಯ ಸುಹೃದ್ವಿಷ. ಯಾರು ಭಕ್ತರ ಮೇಲೆ ದ್ವೇಷ ಮಾಡ್ತಾರ ಅಂಥವರಿಗೆ ಮೋಹದಲ್ಲಿ ಅಷ್ಟೇ ಅಲ್ಲ, ಸಂಮೋಹದಲ್ಲಿ ಪರ್ಫೆಕ್ಟ್ ಇಲ್ಯೂಷನ್ ಹಾಕಿ ಬಂದ್ಬಿಟ್ಟು. ಬುದ್ಧೋ ನಾನು ಆಂಜನ ಸೂತ್ರ, ಆಂಜನ ಸೂತ್ರನ ಮಗನಾಗಿ ಅವತರಿಸ್ತಾರೆ. ಕೀಕಟೇಶು ಭವಿಷ್ಯತಿ. ಕೀಕಟೇಶು ಅಂತ ಇನ್ ದಿ ಪ್ರಾವಿನ್ಸ್ ಆಫ್ ಬಿಹಾರ್. ಬಿಹಾರದಲ್ಲಿ ಇವತ್ತು ಗಯಾಕ್ ಹೋದ್ರೆ ಅಲ್ಲೆಲ್ಲ ಜಗ ಕೀಕಟೇಶು ಭವಿಷ್ಯ ಬಿಹಾರ. ಈಗ ಏನಾಗ್ತೀಗ ಈ ಬುದ್ಧ ಏನಿದ್ದಾನೆ ಇವರೆಲ್ಲ ಪೂಜಿಸ್ತಾರ ಟಿಬೇಟಿಯನ್ಸು ಅವರು. ಆ ಸಿದ್ಧಾರ್ಥ ಒಬ್ಬ ಮನುಷ್ಯ ಜೀವ. ಈ ಬುದ್ಧನ ಬಗ್ಗೆ ಹೇಳಿಕತ್ತಾರ ಅದು ಭಗವಂತನ ಅವತಾರ. ಸಿದ್ಧಾರ್ಥ ದೇವರ ಅವತಾರ ಅಲ್ಲ. ಈ ಬುದ್ಧನ ಟೀಚಿಂಗ್ಸ್ ಪ್ರೊಪಗೇಟ್ ಮಾಡಿದ್ದಾರೆ ಅಷ್ಟೇ, ಬುದ್ಧ ಅವತಾರ ಅಲ್ಲ. ಅದಕ್ಕೆ ಬುದ್ಧ ಅವತಾರ ಇದು ಭಗವಂತಂದೇ. ಅದರ ಅವತಾರ ತಗೊಂಡಿದ್ದಕ್ಕೆ ಸಮೂಹದಲ್ಲಿ ಹಾಕಿಪ್ಪ ಸಮೂಹಾಯ ಸೂರ್ವಿಷ. ರೂಪದ ತರ್ಕದಲ್ಲಿ ಬರೀತಾರೆ, ಟೇಕಿಂಗ್ ಪಿಟಿ ಆನ್ ದ ಪುವರ್ ಆನಿಮಲ್ಸ್. ಪಶು ಪಕ್ಷಿ ಏನಾಗಲಿಕ್ಕಂತಿದ್ರೆ ಬಲಿ ಕೊಡ್ಲಿಕ್ಕಂತ ಪ್ರತಿ ದೇವಾಲಯ ಕಷಾಯಖಾನೆ, ದೇವಸ್ಥಾನ ಏನಾಗಿತ್ತು ಕಷಾಯಖಾನೆ. ಹಂಗಾಗಿ ಪ್ರಾಣಿ ಹೊಡೆದು ಯಾರ ನಿಲ್ಲಿಸ್ತಂದ್ರೆ ಲೈಕ್ ನೋಡಿ ಶಾಸ್ತ್ರದಾಗ ಬಲಿ ಕೊಡ್ಬೋದು ಅಂತ ತೋರಿಸ್ತಕ್ಕಂಥ. ಅದನ್ನು ನಿಲ್ಲಿಸ್ಲಿಕ್ಕೆ ಭಗವಂತನೇ ಅವತರಿಸಿ ವೇದ ಅಪ್ರಮಾಣ ಅಂದ್ಬಿಟ್ಟು, ವೇದ ಪ್ರಮಾಣ ಅಲ್ಲ ಇದೆ, ಅಪ್ರಮಾಣ ಅರ್ಥ ವೇದ ನಿಂದೆ ಮಾಡಿ ವೇದ ಸುಳ್ಳು ಅಂದ್ಬಿಟ್ಟು. ಅಪ್ರಮಾಣ ಅಂದ್ರೆ ಏನು ಅರ್ಥ? ಸುಳ್ಳು ಅಂದ್ಬಿಟ್ಟು. ನೋಡಿ ಇವತ್ತು ನಮ್ಮಲ್ಲಿ ವೈಷ್ಣವರೆಲ್ಲರೂ ಬುದ್ಧನ ಪೂಜಾ ಮಾಡ್ತೀವಿ. ಆ ಬುದ್ಧ ಟೀಚಿಂಗ್ಸ್ ರಿಜೆಕ್ಟ್. ದೇವರೇ ಸ್ವತಃ ಬಂದು ಹೇಳಿದ್ರೆ ಅದು ರಿಜೆಕ್ಟ್ ಮಾಡಬೇಕು. ಇನ್ನು ಮನುಷ್ಯರು ಯಾರ್ಯಾರು ಹೇಳಿದ್ರೆ ಏನು ಮಾಡೋದು ತಗೊಂಡು ನಮ್ಗೆ ಅದಕ್ಕೆ ಇದು ನಾಸ್ತಿಕತೆ ಬೆಳೆಸಿದ್ರು. ವೇದ ಪ್ರಮಾಣ, ಶೂನ್ಯವೇ ಪರತತ್ವ ಇವೆಲ್ಲ ಹೇಳಿ ಏನು ಬೆಳೆಸಿದ್ರೆ ನಾಸ್ತಿಕತೆ.
ಎಥಿಯಿಸ್ಟಿಕ್ ಫಿಲಾಸಫಿ ಬೆಳೆಸಿದ್ರು. ಇದಾದ ನಂತರ ಯಾರು ಬಂದರು? ಶಂಕರಾಚಾರ್ಯ. ಅವರು ಒಂದು ಮಾಯಾವಾದ ತತ್ವ ಕೊಟ್ಟರು. ಇದು ಶಂಕರಾಚಾರ್ಯ ಯಾರು ಅನ್ನೋದು ಒಂದು ಶ್ಲೋಕದಲ್ಲಿ ಬರ್ತದೆ. ಇದು ರುದ್ರದೇವರು ಪಾರ್ವತಿ ಗಣೇಶ ಶ್ಲೋಕ. ಯಾರು ಹೇಳ್ತಾರೆ? ರುದ್ರದೇವರೇ ಪಾರ್ವತಿ ಗಣೇಶ. ಮಾಯಾವಾದ ಅಸಕ್ತ ಶಾಸ್ತ್ರಂ ಪ್ರಚನಂ ಬೌದ್ಧಂ ಮುಚ್ಚತೆ ಮಯೈವ ಕಲ್ಪಿತೆ ದೇವಿ ಕಲೌ ಬ್ರಾಹ್ಮಣ ರೂಪಿಣಿ. ಇದು ಮಾಯಾವಾದ ಅನ್ನೋದೇನದ? ಇದು ಅಸಂತ ಶಾಸ್ತ್ರ, ಸತ್ತಲ್ಲ, ಅಸಂತ ಶಾಸ್ತ್ರ. ಪ್ರಚನಂ ಬೌದ್ಧಂ ಮುಚ್ಚತೆ. ಬೌದ್ಧ ಧರ್ಮ ಇದ್ದಂಗೆ ಇದೆ. ಬೌದ್ಧ ಧರ್ಮ ಏನದ? ಈಗ ಹೇಳಿದಲ್ಲ, ನಾಸ್ತಿಕತೆ ಅದ. ಇದು ಮಾಯಾವಾದ ಏನದ? ಪ್ರಚನ ಬೌದ್ಧ ಧರ್ಮ ಇದ್ದಂಗೆ ಅದ ಇದು. ಅದಕ್ಕೆ ಬುದ್ಧಿಸಮ್ ಕವರ್ಡ್ ಎಥಿಯಿಸಮ್ ಬರ್ಕೊಡೋದು. ಬುದ್ಧಿಸಮ್ ಏನದ? ಕವರ್ಡ್ ಎಥಿಯಿಸಮ್. ಕವರ್ಡ್ ಅಂದ್ರೆ ಮ್ಯಾಲೆ ಮುಚ್ಚಾರ. ಆಕ್ಚುಲಿ ಎಥಿಯಿಸಮ್ ಅಂದ್ರೆ ನಾಸ್ತಿಕತೆನೇ ಅದ. ಬುದ್ಧಿಸಮ್ ಕವರ್ಡ್ ಎಥಿಯಿಸಮ್. ಆಮೇಲೆ ಮಾಯಾವಾದ ಕವರ್ಡ್ ಬುದ್ಧಿಸಮ್. ಮಾಯಾವಾದ ಕವರ್ಡ್ ಬುದ್ಧಿಸಮ್. ಬೇರೆ ಶಾಸ್ತ್ರ ಪ್ರಮಾಣ ಹಿಡ್ಕೊಂಡ್ರು ಅವರು. ಶಂಕರಾಚಾರ್ಯ ಏನ್ ಮಾಡಿದ್ರ? ಶಾಸ್ತ್ರ ಪ್ರಮಾಣ ಹಿಡ್ಕೊಂಡು ಆದ್ರೆ ಮಾಯಾವಾದ ಸತ್ಯ ಶಾಸ್ತ್ರನೇ ಕೊಟ್ಟು ಪ್ರಚನ ಬೌದ್ಧ ಮುಚ್ಚತೆ. ಬೌದ್ಧ ಧರ್ಮ ಇದ್ದಂಗೆ ಅದು. ಅರ್ಥ ನಾಸ್ತಿಕತೆನೇ ಅದ. ವ್ಯತ್ಯಾಸ ಅಲ್ಲಿ ಬುದ್ಧ ವೇದ ಬಿಟ್ಬಿಟ್ಟು ಇವರು ವೇದ ಹಿಡ್ಕೊಂಡ ನಾಸ್ತಿಕತೆ ಬೆಳೆಸ್ಬಿಟ್ಟು. ತಿಳಿತ ದೀಪಕ? ನನಗ ತಿಳಿದಿಲ್ಲ, ನಿಮ್ಗೆ ತಿಳಿದದೆ. ಈಗ ಬುದ್ಧಿಸಮ್ ಏನ್ ಹೇಳ್ತದ? ದೇವರಲ್ಲೇ ವಿಶ್ವಾಸ ಇಲ್ಲ. ಮಾಯಾವಾದ ಏನ್ ಹೇಳ್ತದ? ನಾವೇ ದೇವರು. ಎರಡು ಒಂದಾದ. ದೇವರಿಲ್ಲ ಅನ್ನೋದು ಒಂದಾದ. ನಾವೇ ದೇವರು ಅಂದ್ರೆ ಈ ದೇವರಿಲ್ಲ ಆಗ್ತಿಲ್ಲ. ನಾವೇ ಎಲ್ಲರೂ ದೇವರು. ಇದು ಮೋನಿಸಮ್ ಅಂದ್ರೆ ಅದೇ. ನಾವೇ ದೇವರು, ಎಲ್ಲರೂ ದೇವರು. ಇದು ಏನಾಗ್ತಿದೆ? ನಾಸ್ತಿಕತೆ ಆಗ್ತಿಲ್ಲ. ಶಿವಾನಂದ ಬುದ್ಧಿಸಮ್ ದೇವರೇ ಇಲ್ಲ, ಮಾಯಾವಾದ ದೇವರಿದ್ದಾನೆ, ನಾವೇ ದೇವರಾಗಿದೆ. ನಾಸ್ತಿಕತೆ ಆಗ್ತಿಲ್ಲ. ಮಾತಾಡಿ ಹೋಗ್ತಾರೆ. ಅದಕ್ಕೆ ಇದು ಮಾಯಾವಾದ ಕವರ್ ಬುದ್ಧಿಸಮ್. ಮಾಯಾವಾದ ಸಪ್ತಶಾಸ್ತ್ರ ಪ್ರಚನ ಬೌದ್ಧ ಮುಚ್ಚತೆ ಮಯೇವ ಕಲ್ಪಿತೆ ದೇವಿ. ನಾನೇ ಹೋಗಿ ಮಾಡ್ತೀನಿ ಕೆಲಸ ಅನ್ಲಿಕ್ಕತ್ತಾರ. ಕೆಲವು ಬ್ರಾಹ್ಮಣ ರೂಪಿಣಿ. ಕಲಿಯುಗ ಒಬ್ಬ ಬ್ರಾಹ್ಮಣ ಬಂದು ಇದೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ರುದ್ರದೇವರೇ ಪಾರ್ವತಿ ಗಣಿತ ಶ್ಲೋಕ ಇದೆ. ಹೌದಾ? ಇದಾದ ನಂತರ ರಾಮಾನುಜಾಚಾರ್ಯ ಅವ್ರು ಒಂದು ತತ್ವ ಬೇರೆ ಕೊಟ್ಟರು. ಅವ್ರದೇನು ಫಿಲಾಸಫಿ ಅದ? ವಿಶಿಷ್ಟ ಅದ್ವೈತ. ಶಂಕರಾಚಾರ್ಯ ಶುದ್ಧ ಅದ್ವೈತ, ಶುದ್ಧ ಅದ್ವೈತ. ರಾಮಾನುಜಾಚಾರ್ಯ ಬಂದ ವಿಶಿಷ್ಟ ಅದ್ವೈತ, ಸ್ಪೆಸಿಫಿಕ್ ಮೋನಿಸಮ್. ಹೊರ ನೀರು ಹೋದ್ರೆ ಅದು ಸ್ವಲ್ಪ ನಾಸ್ತಿಕತೆನೇ ಅದ. ಮೋಕ್ಷ ಆದ್ಮೇಲೆ ಒಂದಾಗ್ಬಿಡ್ತೀವಿ, ಏನೇನೋ ಅದ. ನಾನು ಭಾಳ ಸ್ಟಡಿ ಮಾಡಿಲ್ಲ, ಆಗ ಜನರಲ್ಲಿ ಕೇಳಿನಷ್ಟೇ. ಅದು ವಿಶಿಷ್ಟ ಅದ್ವೈತ ಕೊಟ್ಟರು. ಅದಾದ ನಂತರ ಮಧ್ವಾಚಾರ್ಯ ಅವ್ರು ಕೊಟ್ಟಿದ್ದ ಶುದ್ಧ ದ್ವೈತ. ಎರಡಿದ್ದಾರೆ ಒಂದು ಕೈ. ಶುದ್ಧ ದ್ವೈತ ಕೊಟ್ಟರು ಸಿದ್ಧಾಂತ. ಎರಡರಿಂದ ಈಶಾ ದಾಸ. ಈಶಾ ದಾಸ ಭಗವಂತ ನಮ್ಮ ಸ್ವಾಮಿ, ನಾವೆಲ್ಲ ಒಂದ ದಾಸ. ಇದ ಸರಿ ಹೋದಿಲ್ಲ? ಇದು ನಾವೇ ದೇವರು.
ದೇವರಾಗಿ ಯಾಕೆ ಮಾತಾಡಿರ್ತೀವಿ? ಗುರುಪಾದ ಹೇಳ್ತಾ ಇದ್ದಾರೆ, ಎಲ್ಲರೂ ನಾವು ದೇವರೇ ಸದ್ಯ ಮಾಯಾ ನಮ್ಗೆ ಹಿಡ್ಕೊಂಡ್ಬಿಟ್ಟದು, ಮಾಯದಿಂದ ಮುಕ್ತ ಆದ್ಮೇಲೆ ಒಂದು ದೇವರಾಗಿ. ಇದು ಗುರುಪಾದ ಮುಂದೆ ಹೇಳಿದಾಗ ಗುರುಪಾದ ಹೇಳ್ತಾರೆ, ಇಫ್ ಮಾಯಾ ಕ್ಯಾನ್ ಕ್ಯಾಪ್ಚರ್ ಗಾಡ್, ದಟ್ ಮಾಯಾ ಇಸ್ ಗ್ರೇಟರ್ ದೆನ್ ಗಾಡ್. ಮಾಯಾ ದೇವ್ರ ಮೇಲೆ ಪ್ರಮಾಣ ಬರ್ತದೆ. ನಾವು ದೇವರ ನಮ್ಮ ಮೇಲೆ ಮಾಯಾ ಹಿಡ್ಕೊಂಡ್ಬಿಟ್ಟದ. ಈಗ ಮಾಯಾ ನೋಡ್ದಲ್ಲ ದೇವ್ರಕ್ಕಿನ, ಹೌದಲ್ಲ? ಎಲ್ಲ ಬೋಗಸ್ ಫಿಲಾಸಫಿ. ಒಂದ್ಸಲ ಗುರುಪಾದವ್ರಿಗೆ ಹೈದರಾಬಾದ್ನಲ್ಲಿ ಹೇಳ್ತಾರೆ ಪ್ರಶ್ನೆ, ಇದು ಇಸ್ಕಾನ್ ಏನದೆ, ನಮ್ಮ ಸಂಸ್ಥೆ, ಇದು ದ್ವೈತವಾದ ಅದ್ವೈತವಾದ ಎರಡೇ. ಒಂದು ದ್ವೈತವಾದ ಮಧ್ವಾಚಾರ್ಯ, ಅದ್ವೈತವಾದ ಶಂಕರಾಚಾರ್ಯ. ಇದು ಇಸ್ಕಾನ್ ಏನದೆ, ದ್ವೈತವಾದ ಅದ್ವೈತವಾದ. ಪ್ರಶ್ನೆ ಕೇಳಿದೆ, ಪ್ರಭುಪಾದರ ಒಳಗಂತ ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ, ಭಾಗವತ ಶ್ಲೋಕ. ಕಾಮಸ್ಯ ನಿತ್ಯ ಪ್ರೀತಿ ಲಾಭೋ ಜೀವೇತಯ ಜೀವನಸ್ಯ ತತ್ವ ಜಿಜ್ಞಾಸ. ಮಾನವ ಜನ್ಮ ಪಡೆದಿದ್ದ ಪಶು ಪಕ್ಷಿಗತೆ ಬದುಕಿದ್ದಲ್ಲ. ಕಾಮಸ್ಯ ಇಂದ್ರಿಯ ಪ್ರೀತಿ ಅಂದ್ರೆ ಕಾಮ, ಇಂದ್ರಿಯ ಪ್ರೀತಿ, ಇಂದ್ರಿಯ ತೃಪ್ತಿ, ಅದರ ಸಲುವಾಗಿ ಹಗಲ ರಾತ್ರಿ ಪ್ರಯತ್ನ ಮಾಡ್ಕೋತೀವಿ ಬಿಟ್ಟರೆ ಏನಾಗ್ಬಿಡ್ತದೆ? ಪಶು ಜೀವನ ಬಿಡ್ಲಿಕ್ಕೆ ಶಕ್ತಿ ಇಲ್ಲ. ಅಷ್ಟು ಆದರೆ ಎಷ್ಟು ಅವಶ್ಯಕ ಅಷ್ಟೇ. ಶರೀರ ಮನಸ್ಸು ಸ್ಥಿರ ಇರಬೇಕು, ನಿದ್ದೆ ಆಗಬೇಕು, ಊಟ ಮಾಡಬೇಕು, ಎಲ್ಲ ಬೇಕಾದ್ರೆ ಮಿನಿಮೈಸ್ ಮಾಡಬೇಕು, ಮ್ಯಾಕ್ಸಿಮೈಸ್ ಅಲ್ಲ. ಇದು ಪಶು ಜೀವನ. ಮತ್ತು ಮನುಷ್ಯ ಜನ್ಮ ಯಾವಾಗ ಆಗ್ತದೆ? ಜೀವನಸ್ಯ ತತ್ವ ಜಿಜ್ಞಾಸ. ಈ ಮನುಷ್ಯ ಜನ್ಮ ಯಾವಾಗ ಪರ್ಫೆಕ್ಟ್ ಆಗ್ತದೆ? ನಾವು ಜಿಜ್ಞಾಸ ಮಾಡಿದಾಗ. ತತ್ವ ಅಂದ್ರೆ ಭಗವಂತನ ಬಗ್ಗೆ ಯಾವಾಗ ನಾವು ಜಿಜ್ಞಾಸ ಮಾಡ್ಲಿಕ್ಕೆ ಅಂತೀವಿ ಆವಾಗ ಮನುಷ್ಯ ಜನ್ಮ ಪರ್ಫೆಕ್ಟ್. ಇನ್ನು ಮುಂದೆ ಪ್ರಭುಪಾದ ಕೇಳ್ತಾರೆ, ಜಿಜ್ಞಾಸ ಮಾಡ್ಬೇಕಂದ್ರೆ ನಮ್ಮ ಸಮಾನ ಜೊತೆ ಹೋಗಿ ಜಿಜ್ಞಾಸ ಮಾಡ್ಲಿಕ್ಕೆ ಬರ್ತಾರೆ, ನಮ್ಮ ಈಕ್ವಲ್ ಜೊತೆ ಜಿಜ್ಞಾಸ ಮಾಡ್ತದ? ಯಾರು ಬೇಕಲ್ಲ, ಸುಪೀರಿಯರ್ ಅಲ್ಲಿ ಸ್ಕೂಲಲ್ಲಿ ಟೀಚರ್ ಇರ್ತಾರೆ. ಟೀಚರ್ ಸ್ಟೂಡೆಂಟ್ ಇಬ್ಬರು ಒಂದೇ ಇರ್ತಾರೆ. ಟೀಚರ್ ಸ್ಟೂಡೆಂಟ್ ಶಾಲೆಗೆ ಹೇಳ್ತೀನಿ, ಟೀಚರ್ ಸ್ಟೂಡೆಂಟ್ ಒಂದ ಇಲ್ಲ. ಅದಕ್ಕಿಂತ ಹೈಯರ್ ಕಾಲೇಜ್ದಾಗ ಪ್ರೊಫೆಸರ್, ಅವರು ಲೆಕ್ಚರರ್ಸ್, ಅವರು ಹೈಯರ್. ನಾವು ಸಬಾರ್ಡಿನೇಟ್. ಇದು ಮಟೀರಿಯಲ್ ನಾಲೆಜ್ ಆಗಿದೆ. ಸ್ಪಿರಿಚುವಲ್ ನಾಲೆಜ್ ಸಲುವಾಗಿ ನಾವು ಬಂದ ಹಿಂಗೆ ಪ್ರೂಪಾದ ದ್ವೈತವಾದನೆ. ಅದ್ವೈತವಾದ ಅಲ್ಲ, ದ್ವೈತವಾದ. ಪಂಚಭೇದ ಹೇಳ್ತಾರೆ ಮಧ್ವಾಚಾರ್ಯ. ಜೀವ ಜೀವದಲ್ಲಿ ಭೇದ, ಜೀವ ಜೀವದಲ್ಲಿ ಭೇದ, ಜಡ ಜಡದಲ್ಲಿ ಭೇದ. ಇದು ಕಟ್ಟಿಗೆದ, ಕಲ್ಲದ, ನೀರದ ಎಲ್ಲ ಜಡ. ಅದರಲ್ಲಿ ಭೇದ ಅದ, ಎಲ್ಲ ಒಂದಲ್ಲ. ಜಡ ಜಡದಲ್ಲಿ ಭೇದ, ಜೀವ ಜಡದಲ್ಲಿ ಭೇದ. ಆತ್ಮ ಬೇರೆ, ಶರೀರ ಬೇರೆ. ಜಡ ಮತ್ತು ಜೀವದಲ್ಲಿ ಭೇದ. ಮೂರನೇದು. ನಾಲ್ಕನೇದ ಜಡ ಮತ್ತು ಪರಮಾತ್ಮದಲ್ಲಿ ಭೇದ, ಜಡ ಮತ್ತು ಪರಮಾತ್ಮದಲ್ಲಿ ಭೇದ. ಐದನೇದ ಜೀವದಲ್ಲಿ ಪರಮಾತ್ಮದಲ್ಲಿ ಭೇದ. ಜೀವ ಪರಮಾತ್ಮ ಒಂದಲ್ಲ, ಎರಡು ಭೇದನೇ ಹೇಳಿದ್ದಾರೆ, ಪಂಚಭೇದ. ಆಮೇಲೆ ಚೈತನ್ಯ ಮಹಾಪ್ರಭು ಅವರು ಬಂದು ಇದು ಅಚಿಂತ್ಯ ಭೇದಾಭೇದ ಅಂತ ಕೊಟ್ಟು ಎಲ್ಲ ಇದ್ರೆ ದ್ವೈತವಾದಲ್ಲೇ ಅದ, ಅದರಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ. ಅಚಿಂತ್ಯ ಭೇದಾಭೇದ ಅಂತ ಕೊಟ್ಟು ಈಗ ಇದು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮೊದಲೇನಾಯ್ತು? ಬುದ್ಧನ ಕೆಲಸ ದೇವರೇ ಬಂದು ಮಾಡಿದ ಆ ಕೆಲಸ. ಎದಕ್ಕೆ ಮಾಡಿದ? ಟೇಕಿಂಗ್ ಪಿಟಿ ಆನ್ ದಿ ಪುವರ್ ಆನಿಮಲ್ಸ್. ಮತ್ತು ಈ ಜನಕ್ಕೆ ದೇವರ ಮೇಲೆ, ಭಗವಂತನ ಭಕ್ತರ ಮೇಲೆ ದ್ವೇಷ ಮಾಡೋರಿಗೆ ಸಂವಾದನೆ ಹಾಕಲಿಕ್ಕೆ ಬಂದ ಬುದ್ಧ ಅವತಾರ. ಅದಕ್ಕೆ ಒಂದು ಫೀಲ್ಡ್ ಆಫ್ ಎಥಿಕ್ಸ್. ಈಗ ದೇವಸ್ಥಾನ ಕಟ್ಟ್ಯಾರ ರಾಯಪುರದಲ್ಲಿ. ಜಗನ ಇದ್ದಿದ್ದಿಲ್ಲ, ಅದು ಕಟ್ಬೋದಾಗಿತ್ತ? ಫಸ್ಟ್ ಏನ್ ಬೇಕಾ? ಜಗ ಬೇಕು. ಆ ಜಗ ಅಲರ್ಟ್ ಮಾಡಿಸ್ಕೋಬೇಕು, ಜಗ ಐಡೆಂಟಿಫೈ. ಆಮೇಲೆ ಜಗ ಏನ್ ಮಾಡಿದ್ರೆ ಅಲರ್ಟ್ ಮಾಡಿಸ್ಕೊಂಡು ಎಲ್ಲ ಆಯ್ತು, ಖರೀದಿ ಆಯ್ತು, ಲ್ಯಾಂಡ್ ಪರ್ಚೇಸ್ ಆಯ್ತು. ಆಮೇಲೆ ಬಿಲ್ಡಿಂಗ್ ಕಟ್ಟು ಮುಂಚೆಗೆ ಏನ್ ಮಾಡ್ತಾರ? ಪಾಯ ಹೋಗ್ಬೇಕು. ಪಾಯದಿಂದ ಮೇಲೆ ನಿಂದಿರ್ತದ
ದೀಪಕ್ಕ ಸುಮಂತೆ ಅಲ್ಲ ಪಾಯ ಇದ್ದ ಧ್ವನಿ ಅನಿಸೋದನ ಮೊದಲು ಫೌಂಡೇಶನ್ ಬೇಕು. ಈ ಫೌಂಡೇಶನ್ ಏನದ ಶಾಸ್ತ್ರದ ವಿರುದ್ಧ ಅರ್ಥ ನೋಡ್ರಿ, ಸ್ವಲ್ಪ ಕ್ಲಿಯರ್ ತಿಳ್ಕೊಂಡಿದ್ರು. ಆನ್ ದ ಫೀಲ್ಡ್ ಆಫ್ ಎಥಿಯಿಸಮ್, ನಾಸ್ತಿಕತೆ ಅಂತ ಒಂದು ಭೂಮಿ ಇದ್ದಂಗ ಯಾರು ಬುದ್ಧ ಕೊಟ್ಟಿತ್ತು, ಅದು ಫೀಲ್ಡ್ ಆಫ್ ಎಥಿಯಿಸಮ್. ಶಂಕರಾಚಾರ್ಯ ಫಿಲಾಸಫಿ ಏನದ ಶಾಸ್ತ್ರದ ಉಲ್ಟಾ ಅರ್ಥ, ಅದು ಅರ್ಥ ಫೌಂಡೇಶನ್ ಆಗ್ತದಾಗ. ಯಾಕಂದ್ರೆ ಫೌಂಡೇಶನ್ ಹೆಂಗೆ ಹೋಗ್ತದೆ, ಉಲ್ಟಾ ಹೋಗ್ತದೆ. ಮೊದಲು ಚೆಕ್ ತೆಗೆದ ಉಲ್ಟಾ ಹೋಗ್ತದೆ, ಅದು ಫೌಂಡೇಶನ್ ಆಗಿದೆ. ಆಮೇಲೆ 4 ಆಚಾರ ಬಂದು ಗಾಡಿ ಕಟ್ಟಿದ್ರು, ವೈಷ್ಣವ ಆಚಾರ ಬಂದು. ಆಮೇಲೆ ಚೈತನ್ಯ ಮಹಾಪ್ರಭು ಬಂದು ರಾಧಾಕೃಷ್ಣನ ಸ್ಥಾಪನೆ ಮಾಡಿದ್ರು. ಅರ್ಥ ಇದೆಲ್ಲರೂ ಏನು ಮಾಡ್ಯಾರ, ಶಂಕರಾಚಾರ್ಯ ಭಗವಂತನ ರುದ್ರದೇವರ ಅವತಾರ, ಬುದ್ಧ ಅಂತ ಭಗವಂತನ ಅವತಾರ, ಶಂಕರಾಚಾರ್ಯ ರುದ್ರದೇವರ ಪಾರ್ಷಲ್ ಅವತಾರ ಅಂತ, ಪಾರ್ಷಲ್ ಪೂರ್ಣ ಅಲ್ಲ, ಪಾರ್ಷಲ್ ಅವತಾರ ಅಂತ. ಈ ರೀತಿ ಆಚಾರ ರಾಮಾನುಜಾಚಾರ್ಯ, ನಿಂಬರ್ಕಾಚಾರ್ಯ, ಮಧ್ವಾಚಾರ್ಯ ಎಲ್ಲ ಕೂಡಿಸಿ ಫೈನಲಿ ದೇವಸ್ಥಾನ ನಿರ್ಮಾಣ ಆಯಿತು. ಆಮೇಲೆ ಒಳಗೆ ರಾಧಾಕೃಷ್ಣನ ಗುಡಿ ಸ್ಥಾಪನೆ ಆಯಿತು. ಇದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಮಾಡ್ತಾರೆ. ಈಗ ಅದು ಭಗವಂತನ ಪೂಜೆ ಎಲ್ಲ ಅದಕ್ಕೆ ಇದು ನಾಸ್ತಿಕತೆ ಎದರ ಬಂತೀಗ? ನಾಸ್ತಿಕತೆ ಎರಡು ವರ್ಗ ಹೇಳಿದೆ. ಒಂದು ಆಸ್ತಿಕರ, ಇನ್ನೊಂದು ನಾಸ್ತಿಕರು. ಆಸ್ತಿಕರು ಯಾರೀಗ? ದೇವರಲ್ಲಿ ವಿಶ್ವಾಸ ಇರೋರು. ಅದರಲ್ಲೇ ಇವತ್ತಿನ ಶ್ಲೋಕದಾಗ ಬಂದಿತ್ತು, ಯಾರು ಧ್ಯಾನ ಮಾಡ್ತಾ ಇದ್ದಾರ ಮತ್ತು ಧ್ಯಾನ ಪಡ್ಕೊಳ್ಳಿಕತ್ತಾರ. ಧ್ಯಾನ ಜ್ಞಾನ ಎರಡಾಯ್ತು. ಮೂರನೇದು ಕರ್ಮಯೋಗ, ಅಲ್ಲಿ ತಮ್ಮ ಕೆಲಸ ಮಾಡಿ ಫಲದ ಅಪೇಕ್ಷೆಯಿಂದ ಮಾಡ್ತಿರ್ತಾರೆ. ಇವರೆಲ್ಲ ಆಸ್ತಿಕರಲ್ಲ. ಮತ್ತು ನಾಸ್ತಿಕರಲ್ಲೇ ದೇವರಿಲ್ಲ ಅನ್ನೋರೊಳಗೆ ಬುದ್ಧಿಸ್ಟ್ ಆಗಲಿ ಅಥವಾ ಮಾಯವಾದಿ ಅವರೆಲ್ಲ ಅದರಲ್ಲಿ ಬಂದ್ಬಿಡ್ತಾರೆ. ನಾಸ್ತಿಕತೆ. ಆಮೇಲೆ ಈ ಪರಮಾತ್ಮ ಬಗ್ಗೆ ರೂಪದಲ್ಲಿ ಬರ್ದಾರ. And the Supreme Personality of Godhead, who is expanded as Paramatma, the super soul in everyone, the all-pervading Godhead. ಪರಮಾತ್ಮ ಭಗವಂತಂದೇ ಒಂದು ವಿಸ್ತಾರ. ಇದು ಪುರುಷ ಅವತಾರ ಭಗವಂತ ಕಾಡ್ತಾನಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ. ಮೊದಲೇದು ಯಾವುದು? ಕಾರಣ ಲಕ್ಷಾಯ ವಿಷ್ಣು. ಒಂದು ಕಾರಣ ಸಾಗರ ಅದ, ಕಾರಣ ಸಮುದ್ರ, ಕಾರಣ ಸಾಗರ. ಅಲ್ಲೇ ಆ ಕಾರಣಲಕ್ಷಾಯ ವಿಷ್ಣು ತನ್ನ ರೋಗದಿಂದ ಎಲ್ಲ ಈ ಬ್ರಹ್ಮಾಂಡ ಪ್ರಕಟ ಆಗ್ತದೆ. ಆಮೇಲೆ ಪ್ರತಿ ಬ್ರಹ್ಮಾಂಡದಲ್ಲಿ ಮತ್ತೊಂದು ರೂಪದಿಂದ ಪ್ರವೇಶ ಆದ. ಅದ್ಯಾವುದು? ಗರ್ಭದಕ್ಷಾಯ ವಿಷ್ಣು. ಆ ಗರ್ಭದಕ್ಷಾಯ ವಿಷ್ಣು ಪ್ರತಿ ಬ್ರಹ್ಮಾಂಡದಲ್ಲಿ ಒಳಗೆ ಬಂದು ಆ ಭಗವಂತನ ನಾಭಿನಿಂದ ಬ್ರಹ್ಮದೇವ ಹುಟ್ಟಿ ಬರ್ತಾರೆ. ಪ್ರತಿ ಬ್ರಹ್ಮಾಂಡದಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡ, ಕೋಟಿ ಕೋಟಿ ಗರ್ಭದಕ್ಷಾಯ ವಿಷ್ಣು, ಕೋಟಿ ಕೋಟಿ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ ಪ್ರತಿ ಬ್ರಹ್ಮಾಂಡದಲ್ಲಿ. ಇದು ಎರಡನೇ. ಮೂರನೇದು ಶಿರದಕ್ಷಾಯ ವಿಷ್ಣು, ಕ್ಷೀರಸಾಗರ. ಶಿರದಕ್ಷಾಯ ವಿಷ್ಣು ಅದೇ ಪರಮಾತ್ಮ ಆಗಿ ಎಲ್ಲ ಕಡೆ ವಿಸ್ತಾರ, ಆಲ್ ಪರ್ವೇಡಿಂಗ್. ಪರಮಾತ್ಮ ಎಲ್ಲ ಕಡೆ ಇರ್ತಾನೆ, ಒಳಗಿರ್ತಾನೆ, ಹೊರಗಿರ್ತಾನೆ. ಇಂಥ ಇಲ್ಲ ನಮಗೆ. ಅದೇ ಬುದ್ಧಿ ಪ್ರಾರ್ಥನೆ ಬರ್ತದೆ, ನೀವು ಒಳಗೂ ಇದ್ದೀವಿ ಹೊರಗೂ ಇದ್ದೀವಿ. ಆದ್ರೆ ಎಲ್ಲರಿಗೂ ತಿಳಿದು ಬರುವುದಿಲ್ಲ. ಎಲ್ಲಿಂದ ದೇವರು ಇರ್ತಾನೆ ಅಲ್ಲ, ಒಳಗಿರ್ತಾನ. ನೀವು ಮಾತಾಡ್ಲಿಕ್ಕತ್ತಾನ, ಮಾತಾಡ್ಲಿಕ್ಕೆ ಶಕ್ತಿ ಬುದ್ಧಿ ಎಲ್ಲ ಯಾರು ಕೊಟ್ಟಾರದು? ಅವನೇ ಕೊಟ್ಟಿದ್ದೆಲ್ಲ ಚಾಲೆಂಜ್ ಮಾಡ್ಲಿಕ್ಕತ್ತ. ಎಲ್ಲಿದ್ದಾರೆ ದೇವರು? ಇಬ್ಬರು ಟ್ವಿನ್ಸ್ ಉದಾಹರಣೆ, ಎರಡು ಟ್ವಿನ್ಸ್ ತಾಯಿ ಗರ್ಭದಲ್ಲಿ ಇದ್ದಾಗ ಮಾತಾಡ್ಲಿಕ್ಕೆ ಎರಡು ತಾಯಿ ಗರ್ಭದವ ಎರಡು ಮಕ್ಕಳು.
ಇನ್ನೊಂದು ಮಗು ಕೇಳ್ತದ. ತಾಯಿ ಅನ್ನೋರು ಯಾರೋ ಇರ್ತಾರ, ಹೌದಾ ಇನ್ನೊಂದು ಕೇಳಿ ಇರುತ್ತೆ. ಅಮ್ಮ ಅಂತ ಯಾರೋ ಇರ್ತಾರೆ, ಕರೆ ಇನ್ನೊಂದು ಕೇಳಿ ಎಲ್ಲಿದ್ದಾರೆ ಇದ್ರು ನೋಡ್ರಿ, ಅಮ್ಮನ ಗರ್ಭದಲ್ಲೇ ಇದ್ದಾರೆ. ಒಬ್ಬರೊಬ್ಬರು ಮಾತಾಡ್ಲಿಕ್ಕತ್ತಿದ್ರು, ಅಮ್ಮ ಅನ್ನೋರು ಯಾರಿದ್ದಾರೆ ಅಂತ ಕೇಳಿಕತ್ತ. ಹಂಗೆ ನಾವೆಲ್ಲ ಇದ್ದು ದೇವ್ರ ಒಳಗೆ ಇದ್ದೀವಿ, ದೇವ್ರದೇ ತಗೊಳಿಕತ್ತೀವಿ ಎಲ್ಲ. ಮತ್ತು ಅವನಿಗೆ ಚಾಲೆಂಜ್ ಮಾಡ್ಲಿಕ್ಕೆ ಎಲ್ಲಿದ್ದಾನೆ ದೇವ್ರ ತಿಳಿತಾ ಇಲ್ಲ. ಎಲ್ಲ ದೇವ್ರದ ತಗೊಂಡು ಅವನಿಗೆ ಚಾಲೆಂಜ್ ಮಾಡ್ತಾರೆ. ಈ ರೀತಿ ಇದು ಭಗವಂತನ ಬಗ್ಗೆ ವಿರೋಧ ಮಾಡ್ಲಿಕ್ಕೆ. ಇಲ್ಲೊಂದು 2-3 ಶ್ಲೋಕ ನೆನಪು ಮಾಡ್ಕೋಣ. 9.10, 11, 12 ಒಂದು 5 ನಿಮಿಷ. 9.10, 11, 12, 13, 14 ಮಾಡಬಹುದು. ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. 9.10 ಏನು ಹೇಳ್ತಾನೆ? ಮಯಾಧ್ಯಕ್ಷನ ಪ್ರಕೃತಿ ಸುಯಾತೀಸ ಚರಾಚರ ಹೇತು ನಾನಿನ ಕೌಂತೆಯ ಜಗತ್ ವಿಪರಿವರ್ತೆ. ಎಲ್ಲ ನನ್ನ ಅಧ್ಯಕ್ಷತೆ ಒಳಗೆ ನಡೆದಲ್ಲಿಕತ್ತಾನ ಕೃಷ್ಣ ಗೀತೆ. ಮೈ ಅಧ್ಯಕ್ಷನ ಪ್ರಕೃತಿ. ಈಗ ಏನಿಲ್ಲ ದೇವರನ್ನು ಕೇಳಿಕತ್ತಾರ. ಕೃಷ್ಣ ಹೇಳಿಕತ್ತ ನನ್ನ ಅಧ್ಯಕ್ಷತೆ ಒಳಗೆ ನಡೆದ. ಸಿಂಪಲ್ ಎಕ್ಸಾಂಪಲ್, ಈಗ ಬೆಳಕದ, ಲೈಟ್ ಕರೆಂಟ್ ಸಪ್ಲೈ ಅದ, ಲೈಟ್ ಚಾಲೋ ಅದ. ಇದರಿಂದ ಸರ್ಕಾರ ಅದನ್ನ ಇಲ್ಲ ಏನು ಹಂಗ ಆಟೋಮೆಟಿಕ್ ದರ್ಶನ ಇದು ಲೈಟ್ ಸಪ್ಲೈ ಐತಲ್ಲ, ಈಗ ಇದರಿಂದ ಸರ್ಕಾರ ಅದನ್ನ ಇಲ್ಲ ಸರ್ಕಾರದ. ಸಿಂಪಲ್ ಎಕ್ಸಾಂಪಲ್, ಸೂರ್ಯ ಎಂದೂ ಪವರ್ ಫೇಲ್ ಆಗೇ ಇಲ್ಲ, ಅದರಿಂದ ಸರ್ಕಾರ ಇಲ್ಲ. ಈ ಒಂದು ಸಣ್ಣ ಬಲ್ಬ್ ಲೈಟ್ ಕರೆಂಟ್ ಸಪ್ಲೈ ಆಗ್ಬೇಕಾದ್ರೆ ಸರ್ಕಾರ ಅದ. ಸೂರ್ಯನಿಂದ ಯಾವ ಸರ್ಕಾರ ಇಲ್ಲ. ವಿನೋದ್ ಅವರ ನೋಡ್ರಿ, ಸಿಂಪಲ್ ಎಕ್ಸಾಂಪಲ್ ಕೊಡ್ಲಿಕ್ಕೆ. ಎಂದೂ ಪವರ್ ಫೇಲ್ ಆಗಿಲ್ಲ. ಕೇಳಿದ್ರೆ ಯಾವಾಗ ಸೂರ್ಯ ಪವರ್ ಫೇಲ್ ಆಗಿತ್ತ, ರಿಚಾರ್ಜ್ ಮಾಡ್ಲಿಕ್ಕತ್ತಾರ, ಅಂಡರ್ ರಿಪೇರ್ ಅಂಡ್ ಮೇಂಟೆನೆನ್ಸ್. ಯಾವಾಗ ಕೇಳಿರೋದನ್ನ ಈಗ ಅನಾದಿ ಕಾಲದಿಂದ ಸೂರ್ಯ ಉದಯ ಎಲ್ಲರಿಗೂ ಬೆಳಕು ಕೊಡ್ಲಿಕ್ಕೆ, ಬರೀ ಬೆಳಕಲ್ಲಿ ಸೋಲಾರ್ ಎನರ್ಜಿ ಎಲ್ಲ ಬಳಸ್ಲಿಕ್ಕೆ. ಅದರಿಂದ ಎಂಥ ದೊಡ್ಡ ಸರ್ಕಾರ ಬೇಕು ವಿಚಾರ ಮಾಡಿ. ಇದರಿಂದ ಒಂದು ಸಣ್ಣ ಸರ್ಕಾರ, ಅದರಿಂದ ದೊಡ್ಡ ಸರ್ಕಾರ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಬೆಳಗ್ಗೆ ಆದ್ಮೇಲೆ ನೀವು ಮನೆ ಒಳಗೆ ಇದ್ದೀರಿ, ರೂಮ್ನಾಗ, ನಿಮ್ಗೆ ಸೂರ್ಯ ಕಾಣೋದಿಲ್ಲ. ರೂಮ್ನಾಗ ಕೂತಾಗ ಸೂರ್ಯ ಕಾಣೋದಿಲ್ಲ. ಮನೆ ಒಳಗೆ ಕೂತ್ರೆ ಸೂರ್ಯ ಕಾಣಿಸ್ತದೆ, ಕಾಣಂಗ. ಈಗ ಸೂರ್ಯ ಕಾಣಿಸೋದಿಲ್ಲ, ಸೂರ್ಯ ಇಲ್ಲ ಬಿಡ್ಬೋದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ಇದ್ರೆ ತೋರಿಸ, ಹೊರಗೆ ಇಲ್ಲೇ ತೋರಿಸ. ನಾವು ಹೊರಗೆ ಹೋಗಿಲ್ಲ ಅಂದ್ರೆ ಚಿಂತಿಲ್ಲ, ಸೂರ್ಯ ಇದ್ದ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಎದರಿಂದ? ಸೂರ್ಯನ ಶಕ್ತಿ. ಯಾವ ಎರಡು? ಹೀಟ್ ಆ್ಯಂಡ್ ಲೈಟ್. ಬೆಳಕದ, ಝಳದ, ಸೂರ್ಯ ಇದ್ದಾನಂತ ಅರ್ಥ ಆಗ್ತಲ್ಲ. ಇದು ಒಂದು ಉದಾಹರಣೆ. ಅದರಂಗ ದೇವರು ನಮ್ಗೆ ಕಾಣಿಸ್ಲಿಕ್ಕಿಲ್ಲ. ಈಗ ದೇವರ ಕೃಷ್ಣ ನಮ್ಗೆ ಕಂಡು ಬರುವುದಿಲ್ಲ. ಆ ದೇವರಿದ್ದಾನ, ಅದಕ್ಕೆ ಪ್ರಮಾಣ 2 ಶಕ್ತಿ. ಸೂರ್ಯ ಇದ್ದ ನಮಗೆ 2 ಶಕ್ತಿ ಹೇಳಿದಾಗಲೇ ಯಾವ ನಾವು ಹೀಟ್ ಆ್ಯಂಡ್ ಲೈಟ್. ಕ್ಲಿಯರ್ ಆಗ್ತದೆ? ಹೀಟ್ ಆ್ಯಂಡ್ ಲೈಟ್ ಅದ ಅಂದ್ರೆ ಸೂರ್ಯ ಇದ್ದಾನಂತ. ಈಗ ದೇವರು ಇದ್ದಾನ ಇಲ್ಲ, ಅದರ ಭಗವಂತನ 2 ಶಕ್ತಿ ಸಾಕು. ಯಾವ 2 ಶಕ್ತಿಯೋ? ಒಂದು ಜೀವಾತ್ಮ, 2ನೇದು ಭೌತಿಕ ಶಕ್ತಿ. ಏನಂತ? ಅದಕ್ಕೆ ಮಟೀರಿಯಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ. ಆತ್ಮ ಏನದ? ಸ್ಪಿರಿಚುವಲ್ ಎನರ್ಜಿ. ಅದು ಹುಟ್ಟಿಲ್ಲ, ಸಾಗಲ್ಲ. ಇದು ಶರೀರ, ಈ ಪ್ರಪಂಚ ಭೌತಿಕ ಶಕ್ತಿ, ಮಟೀರಿಯಲ್ ಎನರ್ಜಿ. ಇವೆರಡರಿಂದ ತಿಳಿತದೆ ಹೇಳ್ತಾನ. ಅದಕ್ಕೆ ಮೈ ಅಧ್ಯಕ್ಷನ ಪ್ರಕೃತಿ ಸುಯಾತಿ ಸಚರಾಚರ
ಹೇತು ನಾನಿನ ಕೌಂತೆಯ ಜಗತ್ತು ಪರಿವರ್ತನೆ. ಇನ್ನು ಸ್ವಲ್ಪ ಹೇಳಬೇಕು. ಇದು 9.10 ಆಯ್ತು. 9.11 ಅಲ್ಲಿ ಏನು ಹೇಳ್ತಾರ? ಅವಜಾನಂತಿ ಮಾ ಮೂಢ ಮಾನುಷಂತನು ಆಶ್ರಿತ ಪರಭಾವ ಅಜಾನಂತು ಮಮಭೂತ ಮಹೇಶ. ಮೂರ್ಖರಿಗೆ ತಿಳಿದು ಬರುವುದಿಲ್ಲ. ಏನ್ ತಿಳಿದು ಬರೋದಿಲ್ಲ? ಭಗವಂತನ ಅಧ್ಯಕ್ಷತೆ ಒಳಗೆ ಎಲ್ಲ ನಡೆದೋದು ಅನ್ನೋದು ತಿಳಿದು ಬರಂಗಿಲ್ಲ. ಎಲ್ಲ ಆಟೋಮ್ಯಾಟಿಕ್ ಅಂದ್ಬಿಡ್ತಾರೆ. ಸೂರ್ಯ ಉದಯ ಆಗ್ತದ್ರಿ, ಆಟೋಮ್ಯಾಟಿಕ್ ರೀ. ಎಲ್ಲ ಪ್ರತಿಯೊಂದು ಕಾರ್ಯ ನಡೆದದ ಅದು ದೇವರಿಗೆ ಹಂಗ ನಡೆದ. ಇದು ಮೂರ್ಖರಿಗೆ ತಿಳಿದ. ಮತ್ತು ರಾಮಕೃಷ್ಣ ಏನಿರ್ತಾರೆ ಅವರು ಮನುಷ್ಯ ಅಂತ ಮಾನವ ಸಮಾಜದಲ್ಲಿ ಅವತರಿಸಿದರು. ಅವರು ಮನುಷ್ಯರಲ್ಲ, ದೇವರೇ ಪರಭಾವ ಮಜಾನಂತು. ಭಗವಂತ ಮತ್ಸ್ಯ ರೂಪದಲ್ಲಿ ಬಂದ, ಮೀನಾಗ್ಬಿಟ್ಟ. ಕೂರ್ಮ ಅವತಾರ, ಆನೆಯ ವರ, ನರಸು ಎಲ್ಲ ಅವತಾರ ತಾಳೆ. ಹಂಗೆ ಮನುಷ್ಯರಿಗೆ ಅವತರಿಸಿದ ಯಾವ ಅವತಾರವು? ರಾಮಕೃಷ್ಣ. ವಾಮನ ದೇವರ ಮನುಷ್ಯ ಸಮಾಜದಲ್ಲಿ ಅಲ್ಲ, ದೇವತೆ ಸಮಾಜದಲ್ಲಿ ಅವತಾರ ಆಗಿತ್ತು. ಈ ರೀತಿ ಭಗವಂತ ಮನುಷ್ಯ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಮನುಷ್ಯ ಅಲ್ಲ, ದೇವರೇ ಪರಭಾವ ಮಜ ಮಮ ಭೂತ ಮಹೇಶ. ಇದು 9.11. 9.12 ಮೋಗಶ ಮೋಗ ಕರ್ಮ ಮೋಗ ಜ್ಞಾನ ವಿಚೇತಸ ರಾಕ್ಷಸಿ ಮಾಸುರು ಚೈವ ಪ್ರಕೃತಿ ಮೋಹಿನಿ ಶ್ರೇತ. ಇದೇನರ್ಥ ಹೇಳಿಕತ್ತಾರೆ? ಮೋಗಶ ಅರ್ಥ ಇಂಗ್ಲಿಷ್ದಾಗ ಬ್ಯಾಫಿಲ್ಡ್ ಅಂತ ಬರ್ತಾರೆ, ರೂಪಾದ ಅರ್ಥ. ಈಗ ಬ್ಯಾಫಿಲ್ಡ್ ಅಂದ್ರೆ ಕನ್ನಡದಲ್ಲಿ ಪರಾಭವ, ಡಿಫೀಟೆಡ್. ಅವರ ಪ್ರತಿಯೊಂದು ಪ್ರಯಾಸ ಜ್ಞಾನಕ್ಕಾಗಲಿ ಕರ್ಮಕ್ಕಾಗಲಿ, ಮೋಗಶ ಮೋಗ ಕರ್ಮಾನು ಮೋಗ ಜ್ಞಾನ ಎಲ್ಲ ಪ್ರತಿಯೊಂದು ಅವರ ಪ್ರಯಾಸ ಪರಾಭವ, ಡಿಫೀಟ್ ಆಗಿಬಿಡ್ತದೆ. ಯಾರ್ದ? ಈಗ ಇಂಥ ಜನ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗ ಮೂರ್ಖರು. ಮೋಗಶ ಮೋಗ ಕರ್ಮಾನು ಮೋಗ ಜ್ಞಾನ ಕಡೆಗೆ ಏನಾಗಿಬಿಡ್ತಾರೆ ಇವರು? ರಾಕ್ಷಸಿ ಆಸುರಿ ಚೈವ. ರಾಕ್ಷಸಿ ಆಸುರು ಸ್ವಭಾವ ಬಂದ್ಬಿಡ್ತದೆ ಅವ್ರೊಳಗೆ. ಅರ್ಥ ನಾಸ್ತಿಕರಾಗ್ತಾರೆ. ಏನಾಗ್ತಾರೆ? ನಾಸ್ತಿಕರಾಗ್ತಾರೆ. ಕಡೆಗೆ ಎಥಿಯಸ್ಟ್, ದೇವರಿಲ್ಲ ಅಂತ ಹೋಗ್ತಾರೆ. ಆಮೇಲೆ ಲಾಸ್ಟ್ 2 ವರ್ಷ 13 and 14 ಅವು 2 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನ, ಮಹಾತ್ಮ ಯಾರು? ಮಹಾತ್ಮ ಮಹಾತ್ಮ ತುಮಾ ಪಾರ್ಥ ದೇವಿ ಪ್ರಕೃತಿ ಮಾಶ್ರಿತ ಭಜಂತಿ ಅನನ್ಯ ಮನಸ್ಸು ಜ್ಞಾತ್ವ ಭೂತಾದಿ ಅವ್ಯ ಸತತಂ ಕೀರ್ತಯಂತೋ ಮಾಂ ಯದಂತಸ್ಯ ದೃಢವ್ರತ ನಮಸ್ಯಂತಸ್ಯ ಮಾ ಭಕ್ತ್ಯ ನಿತ್ಯಯುಕ್ತಸ್ಯ ವಾಸ. ಇವು 2 ಶ್ಲೋಕದಲ್ಲಿ ಮಹಾತ್ಮ ಯಾರು? ಮೊದಲಿದ್ದ ದೈವಿಕ ಪ್ರಕೃತಿ ಮಾಶ್ರಿತ, ಡಿವೈನ್ ನೇಚರ್ ಆಶ್ರಯ ಒಳಗೆ ಇರ್ತಾರೆ. ಇದಕ್ಕೆ ಉದಾಹರಣೆ, ಈಗ ನಾವೆಲ್ಲರೂ ಸರ್ಕಾರದ ಆಶ್ರಯ ಒಳಗೆ ಇದ್ದೀವಿಲ್ಲ? ನಾವೆಲ್ಲರೂ ಸರ್ಕಾರದ ಆಶ್ರಯ ಒಳಗೆ ಇದ್ದೀವಿ. ಜೈಲ್ನಾಗಿದ್ದವರು ಜೈಲ್ನಾಗಿದ್ದವರು ಸರ್ಕಾರ ಆಶ್ರಯ ಒಳಗಿದ್ದಾರೆ. ನಾವು ಸರ್ಕಾರ ಆಶ್ರಯ ಒಳಗೆ ಇದ್ದೀವಿ. ವ್ಯತ್ಯಾಸತನ ಇಲ್ಲ. ಅವ್ರು ಎಂತ ಆಶ್ರಯ ಒಳಗಿದ್ದಾರೆ? ಅಲ್ಲಿ ಕ್ರಿಮಿನಲ್ ಲಾ ಅಪ್ಲೈ ಆಗ್ತದೆ ಅವ್ರಿಗೆ, ನಮಗೆ ಸಿವಿಲ್ ಲಾ. ಹಂಗೆ ಪ್ರತಿಯೊಬ್ಬರು ಭಗವಂತನ ಆಶ್ರಯ ಒಳಗೆ. ಮಹಾತ್ಮ ಯಾರ? ಆ ದೈವಿಕ ಪ್ರಕೃತಿ ಆಶ್ರಯ ಒಳಗಿದ್ದವ್ರು ಮಹಾತ್ಮ. ಇಲ್ಲೆಲ್ಲ ನಾವೆಲ್ಲ ಈಗ ದುರ್ಗಾ ಆಶ್ರಯ ಒಳಗಿದ್ದೀವಿ. ಜೈಲ್ನಾಗಿದ್ದಾಗ ನಾವೆಲ್ಲರೂ ದುರ್ಗಾ ಆಶ್ರಯ ಅಂದ್ರೆ ಏನಿದೆ? ಜೈಲ್ನಾಗ. ಈಗ ಯಾವಾಗ ನಾವು ರಾಧಾರಾಣಿ ಲಕ್ಷ್ಮಿ ಆಶ್ರಯ ಒಳಗೆ ಹೋಗ್ತೀವಿ, ದೈವಿಕ ಪ್ರಕೃತಿ ಮಾಸ, ಅವರೆಲ್ಲ ಮಹಾತ್ಮ. ಎಲ್ಲ ಆಚಾರ ಶುದ್ಧ ಭಕ್ತರು ಎಲ್ಲರೂ ಆಚಾರ ಮಹಾತ್ಮ. ದೈವಿಕ ಪ್ರಕೃತಿ ಮಾಸ. ಮುಂದೆ ಲಕ್ಷಣ ಭಜಂತ್ಯ ಅನನ್ಯ ಮನಸ್ಸು, ವಿತೌಟ್ ಡಿವಿಯೇಷನ್ ನಿರಂತರ ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗಿರ್ತಾರೆ. ಭಜಂತ್ಯ ಅನನ್ಯ ಮನಸ್ಸು ಜ್ಞಾತ್ವ ಭೂತಾದಿ ಭವ್ಯ
ಇದು ಮಹಾತ್ಮರ ಲಕ್ಷಣ. ಮುಂದೆ ಸತತ ಮುಖಿಯಂತೆ ಅಂತು ಸತತ ಭಗವಂತನ ಗುಣಗಾನ ಮಾಡ್ತಾ ಇರ್ತಾರೆ. ಅದಕ್ಕೆ ಇವೆಲ್ಲ ಮಹಾತ್ಮರ ಲಕ್ಷಣ ಭಗವಂತ ಹೇಳಿದೆ. ಇನ್ನು ಇವತ್ತಿನ ತಾತ್ಪರ್ಯ ಪೂರ್ಣ ಆಗ್ಯದ. ನಾಳೆ ಬೆಳಗ್ಗೆ 9 ರಿಂದ 10 ಭಾಗವತ ಪ್ರವಚನ ಮುಂದುವರಿಸೋಣ. ನಾಳೆ ಏನಾದರೂ ವಿಶೇಷ ಪಾಂಡವ ನಿರ್ಜಲ ಏಕಾದಶಿ, ಬಾಕಿ ಏಕಾದಶಿ ನಿರ್ಜಲ ಮಾಡಿಲ್ಲ ಅಂದ್ರೂ ನಾಳೆ ಮಾಡಿ. ಪಾಂಡವ ನಿರ್ಜಲ ಏಕಾದಶಿ ಈ ರೆಗ್ಯುಲರ್ ಮಾಡ್ತಾ ಇರೋರಿಗೆ ಏನು ತೊಂದರೆ ಇಲ್ಲವ, ಸಜ್ಜನವ್ರಿಗೆ ಡಬಲ್ ಏಕಾದಶಿ ಮಾಡಿದ್ದಾರೆ. ದೀಪಕ್ ಮಾಡತ್ತಿಲ್ಲ ನಿರ್ಜಲ, ಬಾಕಿಯವ್ರಿಗೆ ಆಗ್ಲಾರ್ದವ್ರ ಕಡೆ ನಾಳೆ ಮಾಡಿ ನಿರ್ಜಲ ಪಾಂಡವ ನಿರ್ಜಲ ಏಕಾದಶಿ. ಆಮೇಲೆ ನಾಳೆ ಬೆಳಗ್ಗೆ 9 ರಿಂದ 10 ಭಾಗವತ ಪ್ರವಚನ ಮಾಡೋಣ. ಸಾಯಂಕಾಲ ಸಜ್ಜನಾಶ್ರಮ ಮನೆಯವರ ಕಾರ್ಯಕ್ರಮ. 4 ರಿಂದ ಶುರು ಮಾಡೋಣ. ಗೀತಾ ಚಟ್ನಿ ಮಾಡೋಣ. ನಾಳೆ ಹೇಳ್ತೀರಿ ಸಂಜೆನೇ ಹೇಳಿದ್ರೆ ಪ್ರೋಗ್ರಾಮ್. ಹಾಂ 4 ರಿಂದ ಮನೆಯೊಳಗಾದ್ರೆ ಅಲ್ಲಿ ಮಾಡೋಣ ಅಂತ, ಇಲ್ಲ ಕಡೆ ಇಲ್ಲೇ ಮುಗಿಸೋಣ ಅಲ್ಲಿ ಬರ್ಬೇಕು. ನಾಳೆ ಹೆಂಗೂ ಹೇಳ್ತೀನಂತ ಆ ಟೈಮಿಂಗ್ ಪ್ರಭುಪಾದ ಮನೆಯೊಳಗೆ ಗ್ರಂಥ ಶ್ರೀಮದ್ ಭಗವದ್ಗೀತಾ ಕಿ ಜಯ. ಶ್ರೀಲ ಪ್ರಭುಪಾದ